ಸಟ್ಲೇಜ್ ನದಿ ಅಂತ ಕರೀತಾರೆ. ಹಾಗಾದ್ರೆ ಸಟ್ಲೇಜ್ ನದಿಯ ಪ್ರಾಚೀನವಾದ ಹೆಸರು ಅಂತ ನೋಡಿದ್ವಿ ಅಂದ್ರ ಸಟ್ಲೇಜ್ ನದಿಯ ಪ್ರಾಚೀನವಾದ ಹೆಸರು, ಈ ನದಿಯ ಪ್ರಾಚೀನವಾದ ಹೆಸರು ಯಾವುದು ಅಂತ ಕೇಳ್ತಾನ್ರಿ. ಬಹಳ ಸಲ ಮೊನ್ನೆ ನೀಟ್ ಎಕ್ಸಾಮ್ ಕ್ವಶನ್ ಕೇಳಿದ್ರು, ಪ್ರಾಚೀನವಾದ ಹೆಸರು. ಪ್ರಾಚೀನವಾದ ಹೆಸರು ಯಾವುದು ಕೇಳಿದ್ರೆ ಸತ್ತೋತ್ರಿ ಅಂತ ಕರೀತಾ ಇದ್ವಿ. ಸತ್ತೋತ್ರಿ ಸತ್ತೋತ್ರಿ ಅಂತಕ್ಕಂಥದ್ದು ಇದರ ಪ್ರಾಚೀನವಾದ ಹೆಸರು ಅಂತ ಕರಿತೀವಿ. ಹಾಗಾದ್ರೆ ಇದರ ಉಗಮ ಸ್ಥಾನ ಇದರ ಉಗಮ ಸ್ಥಾನ ಎಲ್ಲದ ಅಂತ ನೋಡಿದ್ವಿ ಅಂದ್ರ ಹಿಮಾಲಯ ಪರ್ವತದಾಗ ಬರ್ತಕ್ಕಂಥ ಹಿಮಾಲಯ ಪರ್ವತದಾಗ ಬರ್ತಕ್ಕಂಥ ರಾಕಸ್ ಪರ್ವತ ಅಂತ ಕರೀತಾರೆ. ರಾಕಸ್ ಪರ್ವತ, ಹಿಮಾಲಯ ಪರ್ವತದಾಗ ಬರ್ತಕ್ಕಂಥ ರಾಕಸ್ ಪರ್ವತ ಎಂಬಲ್ಲಿ ಉಗಮಗೊಳ್ತದ. ಹಾಗಾದ್ರೆ ಈ ನದಿಯ ಒಟ್ಟು ಉದ್ದ ಎಷ್ಟದ ಅಂತ ಕೇಳಿದ್ರ ಈ ನದಿಯ ಒಟ್ಟು ಉದ್ದ ಎಷ್ಟದಂದ್ರೆ 1450 ಕಿಲೋಮೀಟರ್ ಉದ್ದವಾಗಿ ಹರಿತದೆ. 1450 ಕಿಲೋಮೀಟರ್ ಉದ್ದವಾಗಿ ಹರಿತದ. ಸರ್ ಈ ನದಿ ಭಾರತದಾಗ ಎಷ್ಟು ಕಿಲೋಮೀಟರ್ ಉದ್ದವಾಗಿ ಹರಿತದ ಅಂತ ಕೇಳಿದ್ರೆ 1050 ಕಿಲೋಮೀಟರ್. ಭಾರತದಾಗ ಎಷ್ಟು ಹರಿತದ್ರೆ 1050 ಕಿಲೋಮೀಟರ್. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನ ಪ್ರವೇಶ ಮಾಡದ ಅಂತ ಪ್ರಶ್ನೆ ಕೇಳ್ತಾ. ಯಾವ ಕಣಿವೆ ಮಾರ್ಗದ ಮೂಲಕ ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್. ಸಟ್ಲೇಜ್ ನದಿಯು ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನ ಪ್ರವೇಶ ಮಾಡ್ತದೆ ಅಂತ ಕೇಳ್ತಾರೆ. ಸಿಕ್ಕಿಲಾ ಸಿಕ್ಕಿಲಾ ಕಣಿವೆ ಮಾರ್ಗ ಅಂತ ಕೇಳ್ತಾ ಇದೀವಿ. ಸಿಕ್ಕಿಲಾ ಕಣಿವೆ ಮಾರ್ಗ. ಸರ್ ಸಿಕ್ಕಿಲಾ ಕಣಿವೆ ಮಾರ್ಗ ಬರುವುದು ಯಾವ ರಾಜ್ಯದಾಗ ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶದಾಗ ಅಂತ ಕರಿತೀವಿ. ಹಿಮಾಚಲ ಪ್ರದೇಶದಾಗ. ಸರ್ ನಾವೇನ್ ಕಾಣ್ತೀವಿ ಅಂದ್ರ ಸಿಂಧೂ ನದಿಯ ಉಪನದಿಗಳಲ್ಲಿ ಅತಿ ಉದ್ದವಾದ ಉಪನದಿ ಯಾವುದು ಅಂತ ಕೇಳ್ತಾರ ಸಟ್ಲೇಜ್ ನದಿ. ಅಷ್ಟೇ ಅಲ್ಲ, ಭಾರತದ ಹೊರಗೆ ಉಗಮಗೊಳ್ಳುವ ಸಿಂಧೂ ನದಿಯ ಉಪನದಿ. ಭಾರತದ ಹೊರಗೆ ಉಗಮಗೊಳ್ಳುವ ಸಿಂಧೂ ನದಿಯ ಉಪನದಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಸಿಂಧೂ ನದಿಯ ಉಪನದಿ ಅಂತ ಕರಿತೀವಿ. ಉಪನದಿ ಯಾವುದು ಅಂದ್ರ ಅದು ಸಟ್ಲೇಜ್ ನದಿ ಅಂತ ಕರಿತೀವಿ. ಇದನ್ನ ನಾವೇನಂತ ಕರಿತೀವಿ ಅಂದ್ರ ಭಾರತದ ಮ್ಯಾಪ್ ಅಂತ ಕಾಣ್ತೀವಿ. ಸರ್ ಮ್ಯಾಪ್ ನಾಗ ಈ ನದಿ ಎಲ್ಲೆಲ್ಲಿ ಹರಿತದ, ಯಾವ ರೀತಿ ಹರಿತದ ಅಂತ ಐಡಿಯಾ ಇರ್ಬೇಕು ನಮಗ, ಗಮನ ಇಲ್ರಿ. ಇದನ್ನ ನಾವೇನಂತ ಕರಿತೀವಿ ಅಂದ್ರ ಭಾರತದ ನದಿ ವ್ಯವಸ್ಥೆ. ಇಲ್ಲಿಂದ ಏನ್ ಮಾಡ್ತೀವಿ, ಸಟ್ಲೇಜ್ ನದಿ ಹರಿತಕ್ಕಂಥದ್ದು ಕಾಣ್ತಾ ಇದೆ. ಇಲ್ಲಿ ಮೇಲ್ಗಡೆ ಯಾವ್ದು ಬರ್ತದ್ರ ಸಿಂಧೂ ನದಿ ಬರ್ತದ. ಮುಂದೆ ಸಿಂಧೂ ನದಿ ಹೋಗಿ ಕರೀತದೆ. ಸಿಂಧೂ ನದಿಗೆ ನೇರವಾಗಿ ಸೇರುವ ಉಪನದಿ. ಸಿಂಧೂ ನದಿಗೆ ನೇರವಾಗಿ ಬಂದು ಸೇರುವ ಅದರ ಉಪನದಿ ಯಾವುದು ಅಂತ ಕೇಳ್ತಾನ, ಅದು ಸಟ್ಲೇಜ್ ನದಿ ಅಂತ ಕರೀತಾರೆ. ಸಟ್ಲೇಜ್ ನದಿ. ಹಾಗಾದ್ರೆ ಇಲ್ಲಿ ಸಟ್ಲೇಜ್ ನದಿಗೆ ಏನ್ ಮಾಡ್ತಾರ, ಒಂದು ಅಣೆಕಟ್ಟು ಕಟ್ತಾರೆ. ಅಣೆಕಟ್ಟು, ಅದು ಯಾವ ಅಣೆಕಟ್ಟು ಅಂದ್ರೆ ಬಾಕ್ರಾ ನಂಗಲ್ ಅಣೆಕಟ್ಟು. ಬಾಕ್ರಾ ನಂಗಲ್ ಅಣೆಕಟ್ಟು ಅಂತ ಕರೀತೀವಿ. ಸರ್ ಈ ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಗೆ ಕಂಡು ಬರುತ್ತದೆ? ಫಸ್ಟ್ ಕ್ವಶನ್ ಬರುತ್ತೆ ಇದೆ. ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಗೆ ಕಂಡು ಬರ್ತದ ಅಂತ ಫಸ್ಟ್ ಕ್ವಶನ್ ಕೇಳ್ತಾ ಇದ್ರಿ. ನೆನಪಿಡ್ಲಿ, ಅದು ಯಾವುದು ಅಂದ್ರೆ ಸಟ್ಲೇಜ್ ನದಿ. ಫಸ್ಟ್ ಕ್ವಶನ್. ಸರ್ ಯಾವ ರಾಜ್ಯದಾಗ ಅಂದ್ರೆ ಹಿಮಾಚಲ ಪ್ರದೇಶದಾಗ. ಸರ್ ಇದನ್ನ ಎಷ್ಟನೇ ಪಂಚವಾರ್ಷಿಕ ಯೋಜನೆ ನಿರ್ಮಾಣ ಮಾಡಲಾಯಿತು ಅಂದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿರ್ಮಾಣ ಮಾಡಲಾಯಿತು. ಮೊದಲನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಸರ್ ಮೊದಲನೇ ಪಂಚವಾರ್ಷಿಕ ಯೋಜನೆ ಬಂದಿದ್ದು 1951ರಿಂದ 56 ಈ ಅವಧಿಯೊಳಗೆ ಇದು ನಿರ್ಮಾಣ ಮಾಡ್ತಾರೆ. ಈ ಮೊದಲನೇ ಪಂಚವಾರ್ಷಿಕ ಯೋಜನೆ 3 ಅಣೆಕಟ್ಟು ನಿರ್ಮಾಣ ಮಾಡ್ತಾರ್ರಿ. 3 ಅಣೆಕಟ್ಟುಗಳು. ಒಂದು ನೋಡ್ತೀವಿ ದಾಮೋದರ ಅಣೆಕಟ್ಟು. ದಾಮೋದರ ಅಣೆಕಟ್ಟು ಬರೋದು ವೆಸ್ಟ್ ಬೆಂಗಾಲ್ನಾಗ. ಇದು ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು.
ಸ್ವತಂತ್ರ ಶಿಬಿರನೇ ನಿರ್ಮಾಣ ಮಾಡಿದ ಮೊಟ್ಟ ಮೊದಲ ಅಣೆಕಟ್ಟೆ ದಾಮೋದರ ಅಣೆಕಟ್ಟು ರೀ. ಆಯ್ತಾ ಸರ್? ಎರಡನೇದ್ ಯಾವುದು ಅಂದ್ರೆ ಹಿರಾಕುಡ ಅಣೆಕಟ್ಟು. ಹಿರಾಕುಡ ಸರ್, ಹಿರಾಕುಡ ಅಣೆಕಟ್ಟು ಒಂದು ಒಡಿಸ್ಸಾದಾಗ ಏನ್ ಸ್ಪೆಷಲ್ ಅದಂದ್ರೆ ಅತಿ ಉದ್ದವಾದ ಅಣೆಕಟ್ಟು. ಅವಾಗ ಉದ್ದವಾದದ್ದು ಈಗಲೂ ಉದ್ದವಾದದ್ದು ಇದೆ ಸರ್. ಮೂರನೇದ್ ಯಾವುದು ಅಂತ ಕೇಳಿದ್ರೆ ಇದು ಬಾಕ್ರಾನಂಗಲ್. ಬಾಕ್ರಾನಂಗಲ್ ಸರ್, ಬಾಕ್ರಾನಂಗಲ್ ಬರೋದು HP ಹಿಮಾಚಲ ಪ್ರದೇಶದಾಗ. ಈ ಮೂರು ಅಣೆಕಟ್ಟದಾಗ ಅತಿ ಎತ್ತರವಾದ ಅಣೆಕಟ್ಟಾಗಿದ್ರೆ ಅವಾಗ. ಹಾಗಾದ್ರೆ ಈ ಅಣೆಕಟ್ಟಿನ ಎತ್ತರ ಎಷ್ಟದ? 226 ಮೀಟರ್ ಎತ್ತರವಾಗಿದೆ. 226 ಮೀಟರ್ ಎತ್ತರವಾಗಿದೆ. ಈ ಅಣೆಕಟ್ಟು ಪ್ರಸ್ತುತ ದೇಶದ ಎರಡನೇ ಎತ್ತರದ ಅಣೆಕಟ್ಟು. ಪ್ರಸ್ತುತ ದೇಶದ ಎರಡನೇ ಎತ್ತರವಾದ ಅಣೆಕಟ್ಟು. ಎರಡನೇ ಎತ್ತರವಾದ ಅಣೆಕಟ್ಟು ಅಂತ ಕರಿತೀವಿ. ಎರಡನೇ ಎತ್ತರವಾದ ಅಣೆಕಟ್ಟು ಯಾವುದು ಅಂತ ಕೇಳಿದ್ರೆ ಅದು ಯಾವ್ದು ಕರಿತೀವಿ ಅಂತ ಕೇಳಿದ್ರೆ ಬಾಕ್ರಾನಂಗಲ್ ಅಣೆಕಟ್ಟು. ಅವಾಗ ಸ್ವತಂತ್ರ ಬಂದ ಅತಿ ದೊಡ್ಡ ಅಣೆಕಟ್ಟು ಆಗಿತ್ತು, ಅತಿ ಎತ್ತರವಾದ ಅಣೆಕಟ್ಟು. ಈ ಅಣೆಕಟ್ಟಿಗೆ ಯಾರ ಹೆಸರು ಇಟ್ಟಿದ್ದಾರೆ ಅಂತ ಕೇಳಿದ್ರೆ ಶಿಖರ 10ನೇ ಧರ್ಮಗುರು ಆಗಿರ್ತಕ್ಕಂಥ ಶಿಖರ 10ನೇ ಧರ್ಮಗುರು. ಶಿಖರ 10ನೇ ಧರ್ಮಗುರು ಆಗಿರ್ತಕ್ಕಂಥ ಗುರು ಗೋವಿಂದರ ಹೆಸರನ್ನ ನಾಮಕರಣ ಮಾಡಲಾಗಿದೆ. ಗುರು ಗೋವಿಂದ, ಗುರು ಗೋವಿಂದ, ಗುರು ಗೋವಿಂದರ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಈ ಅಣೆಕಟ್ಟೆಗೆ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಯಾವುದಕ್ಕಂತ ಕೇಳ್ದಂದ್ರೆ ಅದು ಬಾಕ್ರಾನಂಗಲ್ ಅಣೆಕಟ್ಟು. ಯಾವ ರಾಜ್ಯ? ಹಿಮಾಚಲ ಪ್ರದೇಶ. ಸರ್, ಈ ಅಣೆಕಟ್ಟಿನ ಹಿನ್ನೀರನ್ನ ಏನ್ ಮಾಡ್ತೀವಿ ಅಂದ್ರ ಇಂದಿರಾ ಗಾಂಧಿ ಕಾಲುವೆ. ಇಂದಿರಾ ಗಾಂಧಿ ಕಾಲುವೆ ಅಂತ ಕರಿತೀವಿ ಸರ್. ಇಂದಿರಾ ಗಾಂಧಿ ಕಾಲುವೆ ಮೂಲಕ ಏನ್ ಮಾಡ್ತೀವಿ? ಹರಿಸ್ತೀವಿ. ಇಂದಿರಾ ಗಾಂಧಿ ಕಾಲುವೆ ಪ್ರಸ್ತುತ ದೇಶದ ಅತಿ ಉದ್ದವಾದ ಕಾಲುವೆ. ಪ್ರಸ್ತುತ ದೇಶದ ಅತಿ ಉದ್ದವಾದ ಕಾಲುವೆ. ಪ್ರಸ್ತುತ ದೇಶದ ಅತಿ ಉದ್ದವಾದ ಕಾಲುವೆ ಯಾವುದು ಅಂತ ಕೇಳ್ಬೇಕ್ರಿ? ಇಂದಿರಾ ಗಾಂಧಿ ಕಾಲುವೆ. ಈ ಇಂದಿರಾ ಗಾಂಧಿ ಕಾಲುವೆ 3 ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕೊಡ್ತದೆ. ಯಾವ್ಯಾವ್ದು? 1ನೇದು ಪಂಜಾಬ್, 2 ಹರಿಯಾಣ, 3 ರಾಜಸ್ಥಾನ. 3 ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕೊಡ್ತಕ್ಕಂಥ ನದಿ ಯಾವುದು ಅಂದ್ರ ಅದು ಸಟ್ಲೇಜ್ ನದಿಯ ಹಿನ್ನೀರು. ಬಾಕ್ರಾನಂಗಲ್ ಅಣೆಕಟ್ಟಿನಾಗಿರ್ತಕ್ಕಂಥ ನೀರನ್ನ ಏನ್ ಮಾಡ್ತದ? ಹರಿಸಲಾಗುತ್ತದೆ ಅಂತ ಕರೀತಾರೆ. ಇದು ಯಾವ ನದಿ ವ್ಯವಸ್ಥೆ ಅಂತ ಕೇಳಿದ್ರೆ ಸಟ್ಲೇಜ್ ನದಿ ಅಂತ ಕರೀತೀವಿ. ಸಮಥಿಂಗ್ 700 ಕಿಲೋಮೀಟರ್ ಸಮಥಿಂಗ್ ಅದು ಇಂದಿರಾ ಗಾಂಧಿ ಕಾಲುವೆ. ದೇಶದ ಅತಿ ಉದ್ದವಾದ ಕಾಲುವೆ ಅಂತ ಕರಿತೀವಿ. ಮೊದಲನೇ ಪಂಚವಾರ್ಷಿಕ ಯೋಜನೆ ಒಳಗ ಈ ಬಾಕ್ರಾನಂಗಲ್ ಅಣೆಕಟ್ಟಿನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ನೀರನ್ನ 3 ರಾಜ್ಯ ಕೊಡ್ತೀವಿ. ಒಂದು ಪಂಜಾಬ್ಗೆ, ಒಂದು ಹರಿಯಾಣಕ್ಕೆ, ರಾಜಸ್ಥಾನ. ಬಾಕ್ರಾನಂಗಲ್ ಅಣೆಕಟ್ಟು 226 ಮೀಟರ್ ಉದ್ದವಾಗಿದೆ, ಎತ್ತರವಾಗಿದೆ. ಇದರಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಜಲವಿದ್ಯುತ್ತನ್ನ ಹಿಮಾಚಲ ಪ್ರದೇಶ ಮತ್ತು ದೆಹಲಿಗೆ ಕೊಡ್ತೀವಿ. ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಿದ್ಯುತ್ತನ್ನ ಹಿಮಾಚಲ ಪ್ರದೇಶ ಮತ್ತು ದೆಹಲಿಗಳಿಗೆ 2 ಏನ್ ಮಾಡ್ತಾವ್ರಿ? ಹಂಚ್ಕೊಳ್ತಾವ. ಯಾಕಂದ್ರೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ಇಲಾಖೆಗಳು ದೆಹಲಿ ಒಳಗ. ಹಾಗಾಗಿ ದೆಹಲಿಗೆ ಏನ್ ಮಾಡ್ತೀವಿ? ವಿದ್ಯುತ್ ಅನ್ನ ಕೊಡ್ತೀವಿ. ಎಲ್ಲಾ ಇಲಾಖೆಗೂ ವಿದ್ಯುತ್ ಬೇಕ, ಹಾಗಾಗಿ ವಿದ್ಯುತ್ ಅನ್ನ ಅಲ್ಲಿ ಕೊಡ್ತೀವಿ. ಇದು ಫೈನಲ್ ಮದುವೆಗಳನ್ನ ಎಕ್ಸಾಮ್ ಬರಕ್ ಹೋದಾಗ ಇವತ್ತು ಎಕ್ಸಾಮ್ ಇತ್ತು ಅನ್ನೋದು. ಎಕ್ಸಾಮ್ ಹೋದಾಗ ಇದು ಕ್ವಶನ್ ಆಗಿತ್ತು. ಇಂದಿರಾ ಗಾಂಧಿ ಕಾಲುವೆ ಯಾವ ರಾಜ್ಯಕ್ಕೆ ಸಂಬಂಧಪಡ್ತದ ಅಂತ ಕ್ವಶನ್ ಕೇಳಿದೆ ನಾನು. ಓಕೆನಾ? ನಾವು ಪ್ರತಿ ಎಕ್ಸಾಮ್ನಾಗೂ ಇದ್ರ ಪ್ರಶ್ನೆ ಇದ್ದಿದೆ ರೀ. ಇಂದಿರಾ ಗಾಂಧಿ ಕಾಲುವೆ ಯಾವ ರಾಜ್ಯಗಳಿಗೆ ಸಂಬಂಧಪಡೋದಿಲ್ಲ? ಇಂದಿರಾ ಗಾಂಧಿ ಕಾಲುವೆ ಸಂಬಂಧಪಡೋದು ಪಂಜಾಬ್ ರಾಜ್ಯದವರಿಗೆ ಮತ್ತು ಹರಿಯಾಣ ರಾಜ್ಯದವರಿಗೆ ಮತ್ತು ರಾಜಸ್ಥಾನ ರಾಜ್ಯದವರಿಗೆ ಅಂತ ಕಾಣ್ತದೆ. ಇದು ಗುಜರಾತ್ ರಾಜ್ಯ.
ನಿಮಗೆ ನೀರುಣಿಸುವ ಕಾಲುವೆ ಯಾವುದು ಅಂತ ಕ್ವಶನ್ ಕೇಳ್ತಾರೆ ನಿರ್ಧಾರ. ಯಾಕಂದ್ರೆ ರಾಜಸ್ಥಾನದೊಳಗ, ಪಂಜಾಬ್ದೊಳಗ, ಹರಿಯಾಣದಾಗ ಮೂರು ಕಡೆ ಏನಪ್ಪಾ ಅಂದ್ರೆ ತಾಮ್ರವನ್ನು ಕಂಡು ಬರ್ತದ. ತಾಮ್ರವನ್ನು ನೀರುಣಿಸುವ ಕಾಲುವೆ ಯಾವುದು ಅಂತ ಕೇಳಿದಾಗ ಅದು ಇಂದಿರಾ ಗಾಂಧಿ ಕಾಲುವೆ ಅಂತ ಕಾಣ್ತದೆ. ಯಾವ ನದಿ ನೀರನ್ನ ಹರಿಸಲಾಗ್ತದ ಅಂತ ಕೇಳೋದಂದ್ರ ಅದು ಸಟ್ಲೇಜ್ ನದಿ. ಯಾವ ಅಣೆಕಟ್ಟಿನ ಹಿನ್ನೀರು? ಬಾರಾಮತಿ ಅಣೆಕಟ್ಟು. ಬಾರಾಮತಿ ಅಣೆಕಟ್ಟು ಯಾವ ರಾಜ್ಯದ ಅಂದ್ರ ಹಿಮಾಚಲ ಪ್ರದೇಶ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ಉದಾರವಾದ ಯೋಜನೆ. ಯಾವ ಅಣೆಕಟ್ಟನ್ನ ಉದಾರವಾದ ಯೋಜನೆ ಎಂದು ಕರೆಯಲಾಗುತ್ತದೆ? ಇವತ್ತಿನ ಎಕ್ಸಾಮ್ ಕ್ವಶನ್ ಆಗಿರುತ್ತೆ ನೋಡ್ರಿ. ಓಕೆನಾ? ಉದಾರವಾದ ಯೋಜನೆ. ಉದಾರವಾದ ಯೋಜನೆ ಎಂದು ಯಾವುದನ್ನ ಕರಿತೀವಿ ಅಂತ ಕೇಳಿದ್ರ ಅದು ಪಾಕ್ರಾನಂಗಲ್ ಅಣೆಕಟ್ಟಿಗೆ ಕರಿತೀವಿ. ಯಾವ್ದು ಕರಿತೀವಿ? ಪಾಕ್ರಾನಂಗಲ್ ಅಣೆಕಟ್ಟು ಸಿಂಧೂ ನದಿಯ ಉಪನದಿ, ಅತಿ ಉದ್ದವಾದ ಉಪನದಿ ಅಂತ ಕರಿತೀವಿ. ಬೇರೆ ದೇಶದಲ್ಲಿ ಉಗಮಗೊಳ್ತಕ್ಕಂಥ ಸಿಂಧೂ ನದಿ ಉಪನದಿ. ಸರ್, ಈ ನದಿ 3 ದೇಶಗಳಲ್ಲಿ ಹರಿತದ. ಬೇರೆ ಸಟ್ಲೇಜ್ ನದಿಯು ಎಷ್ಟು ದೇಶಗಳಲ್ಲಿ ಹರಿಯುತ್ತದೆ? 3. ಫಸ್ಟ್ ಹರಿಯೋದಲ್ಲಿ ಅಂದ್ರ ಟಿಬೇಟ್ ರೀ. ಫಸ್ಟ್ ಟಿಬೇಟ್ ನ್ಯಾಗ ಹರಿತದ. ಆನಂತರ ಭಾರತದೊಳಗ ಹರಿತದ್ರಿ. ಭಾರತದೊಳಗ ಆನಂತರ ಎಲ್ಲಿ ಹರಿತದಂದ್ರ ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಸಿಂಧೂ ನದಿಗೆ ಬಂದು ಸೇರುವ, ನೇರವಾಗಿ ಬಂದು ಸೇರುವ ಏಕೈಕ ಉಪನದಿ ಯಾವುದು ಅಂದ್ರೆ ಸಟ್ಲೇಜ್ ನದಿ. ಸಟ್ಲೇಜ್ ನದಿಗೆ ಎಷ್ಟು ನದಿ ಬಂದಿದೆ ಅಂತಂದ್ರೆ 3 ಬಂದು ಕಲಿತಾವ್ರಿ. ಜೀಲಂನು ಬಂದು ಕಲಿತದ ಸಟ್ಲೇಜ್ ನದಿಗೆ, ಬಿಯಾಸ್ನು ಬಂದು ಕಲಿತದ, ಮತ್ತು ರಾವಿನೂ ಬಂದು ಕಲಿತದ. 3 ಕಲಿತಾವ. 3ದಾಗ 2 ಪಾಕಿಸ್ತಾನ ಕಲಿತಾವ, 1 ಭಾರತದ ಕಲಿತದ. ಬಿಯಾಸ್ ಕಲಿಯುವುದೆಲ್ಲಿ ಅಂದ್ರೆ ಭಾರತದೊಳಗ, ಜೀಲಂ ಮತ್ತು ರಾವಿ ಕಲಿಯುವುದೆಲ್ಲಿ ಅಂತಂದ್ರ ಜೀಲಂ ಮತ್ತು ರಾವಿ ಅಂತ ಕರಿತೀವಿ. ಇವೆರಡು ಒಂದ್ ಸೇರೋದಲ್ಲಿ ಅಂದ್ರ ಚೀನಾಬ್ ನದಿ ಒಂದ್ ಸೇರ್ತಾರ. ಚೀನಾಬ್ ನದಿ ಬಂದು ಸೇರೋದು ಎಲ್ಲಿಗೆ ಅಂದ್ರೆ ನೇರವಾಗಿ ಸಟ್ಲೇಜ್ ನದಿ ಕಲಿಯೋದು. ಹಾಗಾದ್ರೆ ನಾವೇನ್ ಕಲಿತಾ ಇದೀವಿ ಅಂತ ಹೇಳಿದ್ರ ಅದು ಸಟ್ಲೇಜ್ ನದಿ. ಯಾವ ನದಿ ಕಲಿತೇವ್ರಿ? ಒಳ್ಳೆ ನದಿ ಫಂಕ್ಷನ್ ನೆಕ್ಸ್ಟ್ ಒನ್ ಯಾವ್ದು ಕಾಣ್ತೀವಿ ಅಂತ ಕೇಳಿದ್ರೆ ಇದು ಆಂಧ್ರ ಬರ್ತಕ್ಕಂಥದ್ದು ರಾವಿ. ಯಾವ ನದಿ? ರಾವಿ ನದಿ. ಓಕೆ, ರಾವಿ ನದಿ ಅಂತ ಕರೀತಾರೆ. ರಾವಿ ನದಿಯ ಪ್ರಾಚೀನವಾದ ಹೆಸರು ಏನ್ ಬರ್ತೀನಿ? ಪುರುಷ್ಣಾ ನದಿ. ಯಾವ ನದಿ? ಪುರುಷ್ಣಾ ನದಿ. ಪ್ರಶ್ನೆ ಇಲ್ರಿ, ಪುರುಷ್ಣಾ ನದಿ ಅಂತ ಕಾಣುತ್ತೆ. ಇದು ಉಗಮಗೊಳ್ಳುವುದು ಎಲ್ಲಿ ಅಂದ್ರೆ ಹಿಮಾಚಲ ಪ್ರದೇಶದ ಕುಲು ಬೆಟ್ಟಗಳಲ್ಲಿ. ಹಿಮಾಚಲ ಪ್ರದೇಶದ ಕುಲು ಬೆಟ್ಟಗಳಲ್ಲಿ ಉಗಮಗೊಳ್ಳುವುದು. ಬೆಟ್ಟಗಳಲ್ಲಿ ರಾವಿ. ರಾವಿ ನದಿಯ ದಂಡ ಮೇಲೆ ಇರ್ತಕ್ಕಂಥ ನಗರ ಯಾವುದು ಅಂತ ಹೇಳಿದ್ರೆ ಲಾಹೋರ್. ಲಾಹೋರ್. ಸರ್, ಈ ಲಾಹೋರ್ ಒಳಗ 1931 1931 ಮಾರ್ಚ್ 23 1931 ಮಾರ್ಚ್ 23 ಏನ್ ಮಾಡ್ತಾರಂದ್ರ ಭಗತ್ ಸಿಂಗ ಮತ್ತು ರಾಜ್ಗುರು ಅಂತ ಕರಿತೀವ್ರಿ. ಭಗತ್ ಸಿಂಗ ಮತ್ತು ರಾಜ್ಗುರು ಅಂತ ಕರಿತೀವಿ. ರಾಜ್ಗುರು ಮತ್ತು ಸುಖದೇವ್ ಅಂತ ಕರಿತೀವಿ. ಸುಖದೇವ್ ಈ ಮೂವರನ್ನು ಏನ್ ಮಾಡಲಾಗ್ತದ ಅಂದ್ರ ಗಲ್ಲಿಗೇರಿಸಲಾಗ್ತದೆ. ಗಲ್ಲಿಗೇರಿಸಿ ಏನ್ ಮಾಡ್ತಾರೆ? ಇದೇ ರಾವಿ ನದಿಯ ದಡದ ಮೇಲೆ ಏನ್ ಮಾಡ್ತಾರೆ? ಸುಟ್ಟಾಕ್ತಾರೆ ಬ್ರಿಟಿಷರು. ಹಾಗಾಗಿ ಯಾವ ನದಿಯ ದಡದ ಮೇಲೆ ಅಂತ ಕೇಳ್ತಾನಪ್ಪಿ? ರಾವಿ ನದಿ. ಇದೇ ಲಾಹೋರ್ನ್ಯಾಗ ರಾವಿ ನದಿ ದಡದ ಮೇಲೆ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆದು. ಪ್ರಶ್ನೆ ಏನಿಗೆ ಕೇಳಿದ್ದ? ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಯಾವ ನದಿಯ ದಡದ ಮೇಲೆ ಬರುತ್ತೆ ಅಂದ್ರೆ ರಾವಿ ನದಿ. 2017 PC ಕ್ವಶನ್ ಅಲ್ಲಿ ಅಧ್ಯಕ್ಷರು ಯಾರು? ಜವಾಹರ್ಲಾಲ್ ನೆಹರು. ಪೂರ್ಣ ಸ್ವರಾಜ್ ಬೇಡಿಕೆಯನ್ನ ಯಾವ ಅಧಿವೇಶನದಲ್ಲಿ ಮಂಡಿಸಲಾಯಿತು? ಪೂರ್ಣ ಸ್ವರಾಜ್ ಬೇಡಿಕೆ ಅಂತ ಕರಿತೀವಿ. 1929 ಲಾಹೋರ್ ರಾವಿ ನದಿ ದಡ. ಸರ್, ಈ ರಾವಿ ನದಿಯ ದಡದ ಮೇಲೆ ಹರಪ್ಪ ನಾಗವನ್ನ ಪತ್ತೆ ಹಚ್ಚಲಾಯಿತು. ಬಹಳ ಇಂಪಾರ್ಟೆಂಟ್ ಅದೇ ಹರಪ್ಪ ನಾಗರಿಕತೆ ಯಾವ ನದಿಯ ಮೇಲೆ ಅದ ಅಂತ ಕೇಳ್ತಾನ್ರಿ. ಹರಪ್ಪ ನಾಗರಿಕತೆ ಬರೋದು ಇದೇ ಸಿಂಧೂ ಯಾವ್ದ್ರಿ? ರಾವಿ ನದಿಯ ದಡದ ಮೇಲೆ. ಯಾವ ನದಿಯ ದಡದ ಮೇಲೆ? ರಾವಿ ನದಿಯ ದಡದ ಮೇಲೆ ಅಂತ ಕರೀತಾರೆ. ರಾವಿ ನದಿಯ ದಡದ ಮೇಲೆ.
ಸರ್ ಇದನ್ನು ಪತ್ತೆ ಹಚ್ಚಿದೇವಾಗಲಿ 1921 ದಯಾರಾಮ್ ಸಹಾನಿ ಅವರು ಪತ್ತೆ ಹಚ್ತಾರೆ. ಸಹಾನಿ ದಯಾರಾಮ್ ಸಹಾನಿ ಅವರು ಇದನ್ನ ಪತ್ತೆ ಹಚ್ತಾರೆ. ಹಾಗಾದ್ರೆ ಮೊದಲು ಸಿಂಧೂ ನಾಗರಿಕತೆ ಮೊದಲು ಪತ್ತೆ ಹಚ್ಚಿದ ನಗರ ಯಾವುದು ಅಂತ ಹೇಳ್ತಾನ್ರಿ, ಅದು ಅದಕ್ಕೆ ಋಗ್ವೇದದೊಳಗ ಹರಪ್ಪ ನಗರವನ್ನ ಏನಂತ ಕರೆಯಲಾಗಿದೆ, ಋಗ್ವೇದದೊಳಗ ಹರಿಪ್ರಿಯಾಮೆ ಅಂತ ಕರೀತಾರೆ. ಹರಿಪ್ರಿಯಾಮೆ ಋಗ್ವೇದದಲ್ಲಿ ಇರ್ತಕ್ಕಂಥ ಹರಿಪ್ರಿಯಾವೆ ಎಂಬ ಪದ ಹರಪ್ಪವನ್ನ ಸೂಚಿಸುವಂತ ಹೇಳಿದವರು ಯಾರು, ಮಾರ್ಟಿಮರ್ ಬೆಲ್ಲಾರು. ಕೆ.ಎಸ್. ಸರ್ ಈ ಹರಪ್ಪ ನಗರದಾಗ ಏನ್ ಸಿಕ್ಕವಂದ್ರ ಕಲ್ಲಂಗಡಿ ಬೀಜಗಳು ಸಿಕ್ಕಾವ್ರಿ. ಕಲ್ಲಂಗಡಿ ಬೀಜ, ಅಲ್ಲಿ ಖರ್ಜೂರದ ಬೀಜ, ಇಲ್ಲಿ ಕಲ್ಲಂಗಡಿ ಬೀಜ, ಕಲ್ಲಿನ ವಿಗ್ರಹದ ಮೂರ್ತಿ ಸಿಕ್ಕದ. ಕಲ್ಲಿನ ವಿಗ್ರಹ ಸಿಕ್ಕಿದ್ದು, ಶಿವನ ವಿಗ್ರಹ, ಶಿವನ ವಿಗ್ರಹ ಸಿಕ್ಕಿದ್ದು ಇದೇ ಹರಪ್ಪರಾಗ ಸಿಕ್ಕದ್ರಿ. ಓಕೆನಾ, ಇವೆಲ್ಲ ಕ್ವಶನ್ಸ್ ಆಗಿರ್ತಕ್ಕಂಥದ್ದು. ಕಂಚಿನ ಕೊಡಲಿ ಸಿಕ್ಕಿದ್ದು ಇಲ್ಲೇ ರೀ, ಕಂಚಿನ ಕೊಡಲಿ. ಸರ್ ಯಾವ ನದಿ ದಡದ, ರಾವಿ ನದಿಯ ಎಡದಂಡೆಯ ಮೇಲಿದೆ. ರಾವಿ ನದಿಯ ಯಾವ ದಂಡೆ ಇದೆ, ಎಡದಂಡೆಯ ಮೇಲೆ ಹರಪ್ಪನ ನಗರಗಳು ಬರ್ತದೆ. ಸರ್ ಪತ್ತೆ ಹಚ್ಚಿದವರು 1921 ದಯಾರಾಮ್ ಸಹಾನಿ ರಾವಿ ನದಿಯ ದಡ. ರಾವಿ ನದಿಯ ಪ್ರಾಚೀನವಾದ ಹೆಸರು ಏನಂತ ಹೇಳ್ತಾನ್ರಿ, ಪುರುಷ್ಣಾ ನದಿ ಅಂತ ಕರೀತೀವಿ. ಸರ್ ಪ್ರಾಚೀನವಾದ ಹೆಸರು ರಾವಿ ನದಿಯ ಪ್ರಾಚೀನವಾದ ಹೆಸರು ಏನಂತ ಹೇಳ್ತಾನ್ರಿ, ಪುರುಷ್ಣಾ ನದಿ ಅಂತ ಕರಿತೀವಿ. ರಾವಿ ನದಿಯ ದಡ ಮೇಲೆ ಇರ್ತಕ್ಕಂಥ ನಗರ ಯಾವುದು, ಲಾಹೋರ್. ಯಾವ್ದ್ರಿ, ಲಾಹೋರ್. ಈ ಲಾಹೋರ್ ನಗರದ ನಿರ್ಮಾಪಕರು ಯಾರಾದ್ರ, ಲವ ಮತ್ತು ಕುಶ. ಲಾಹೋರ್ ನಗರವನ್ನು ನಿರ್ಮಾಣ ಮಾಡಿದವರು ಲವ ಮತ್ತು ಕುಶ ಅಂತ ನೆನಪಿರ್ಲಿ. ಆಲ್ರೆಡಿ ಕ್ವಶನ್ಸ್ ಆಗಿರ್ತಕ್ಕಂಥದ್ದು. ಓಕೆನಾ, ಗಮನ. ಈಗ ನೆಕ್ಸ್ಟ್ ಒನ್ ನದಿ ಹೋಗೋಣ. ಅದು ಯಾವುದು ಅಂದ್ರ ಚೀನಾಬ್ ನದಿ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಚೀನಾಬ್ ನದಿ. ಈ ಚೀನಾಬ್ ನದಿಯ ಪ್ರಾಚೀನವಾದ ಹೆಸರು ಯಾವ್ದಕ್ಕೆ, ಅಸಿಗ್ನಿ ನದಿ ರೀ. ಈ ಚೀನಾಬ್ ನದಿಯ ಪ್ರಾಚೀನವಾದ ಹೆಸರು ಏನಂತ ಕೇಳಿದ್ರೆ ಅಸಿಗ್ನಿ. ಅಸಿಗ್ನಿ ನದಿ ಅಂತಕ್ಕಂಥದ್ದು ಯಾವುದರ ಪ್ರಾಚೀನವಾದ ಹೆಸರು, ಯಾವುದರ ಪ್ರಾಚೀನವಾದ ಹೆಸರು ಅಂತ ಕೇಳ್ತಾನ್ರಿ. ಅದು ಯಾವ ನದಿಯ ಪ್ರಾಚೀನವಾದ ಹೆಸರು, ಚೀನಾಬ್ ನದಿ. ಸರ್ ಈ ಚೀನಾಬ್ ನದಿ ಅಂತ ಕಾಣ್ತೀವ್ರಿ. ಚೀನಾಬ್ ನದಿ ಏನಪ್ಪಾ ಅಂದ್ರೆ ಒಂದು ರೈಲ್ವೆ ಸೇತುವೆ ಅದ ರೀ. ವೆರಿ ವೆರಿ ಇಂಪಾರ್ಟೆಂಟ್, ರೈಲ್ವೆ ಸೇತುವೆ ಅಂತ ಹೇಳ್ತೀವಿ. ಸರ್ ಈ ರೈಲ್ವೆ ಸೇತುವೆ ಎಲ್ಲದಂದ್ರೆ ಜಮ್ಮು ಅಂಡ್ ಕಾಶ್ಮೀರದಾಗ ಅದ ರೀ. ಜಮ್ಮು ಅಂಡ್ ಕಾಶ್ಮೀರದಾಗ. ಇದು ದೇಶದ ಅತಿ ಎತ್ತರವಾದ ರೈಲ್ವೆ ಸೇತುವೆ. ದೇಶದ ಅತಿ ಎತ್ತರ ಅಂತ ಹೇಳ್ತಾರೆ, ಉದ್ದ ಅಲ್ಲ ರೀ, ಅತಿ ಎತ್ತರ. ಅತಿ ಎತ್ತರದ ರೈಲ್ವೆ ಸೇತುವೆ ಅದರಿ. ಆ ರೈಲ್ವೆ ಸೇತುವೆಗೆ ಏನಂತ ಹೆಸರಿಟ್ಟಿದಾರ ಅಂತ ಹೇಳಿದ್ರೆ ಚೀನಾಬ್ ರೈಲ್ವೆ ಸೇತುವೆ ಅಂತ ಹೆಸರಿಟ್ಟಿದಾರಪ್ಪ. ಚೀನಾಬ್ ರೈಲ್ವೆ ಸೇತುವೆ, ಚೀನಾಬ್ ರೈಲ್ವೆ ಸೇತುವೆ. ಇದರ ಎತ್ತರ ಎತ್ತರ 359 ಮೀಟರ್ ಎತ್ತರವಾಗಿದೆ. ಫ್ರಾನ್ಸ್ ದೇಶದ ಐಫಿಲ್ ಟವರ್ ಗಿಂತ, ಪ್ಯಾರಿಸ್ ಬರ್ತಕ್ಕಂಥ ಐಫಿಲ್ ಟವರ್ ಗಿಂತ ಎತ್ತರ ಅದ. ಐಫಿಲ್ ಟವರ್ 324 ಮೀಟರ್ ಎತ್ತರವಾಗಿದೆ. ಅದಕ್ಕಿಂತಾನು 35 ಮೀಟರ್ ಇದು ಎತ್ತರ ಅದ. ಅದಕ್ಕಿಂತಾನು 35 ಮೀಟರ್ ಎತ್ತರ ಅದ. ಇದು ಯಾವುದು, ಚೀನಾಬ್ ರೈಲ್ವೆ ಸೇತುವೆ ಅಂತ ಕರಿತೀವಿ. ಚೀನಾಬ್ ರೈಲ್ವೆ ಸೇತುವೆ, ಚೀನಾಬ್ ರೈಲ್ವೆ ಸೇತುವೆ ಅಂತ ಕರಿತೀವಿ. ಇಲ್ಲ, ಇದು ಏನಪ್ಪಾ ಅಂದ್ರೆ ಐಫಿಲ್ ಟವರ್ 324 ಮೀಟರ್ ಎತ್ತರವಾಗಿದೆ. ಅದಕ್ಕಿಂತಾನು 35 ಮೀಟರ್ ಇನ್ನ ಹೈಟ್ ಅದ. ಯಾವುದು, ರೈಲ್ವೆ ಸೇತುವೆ. ಟೋಟಲ್ ಇದರ ಎತ್ತರ 359 ಮೀಟರ್ ಎತ್ತರವಾಗಿದೆ. ಇದು ದೇಶದ ಅತಿ ಎತ್ತರವಾದ ರೈಲ್ವೆ ಸೇತುವೆ ಅಂತ ಕರೀತೀವಿ. ದೇಶದಾಗ ಅತಿ ಎತ್ತರವಾದ ರೈಲ್ವೆ ಸೇತುವೆ ಯಾವ್ದು ಅಂದ್ರೆ ಚೀನಾಬ್ ರೈಲ್ವೆ ಸೇತುವೆ ಅಂತ ಕರಿತೀವಿ. ಯಾವ ನದಿ ಅದ ಅಂತ ಕೇಳ್ತಾಂದ್ರೆ ಚೀನಾಬ್ ನದಿ ಅದ. ಇಲ್ಲಿ ಕಾಣಿಸ್ಬೋದು ನೀವು ಚೀನಾಬ್ ನದಿ. ಚೀನಾಬ್ ನದಿಗೆ ಅದರಿ ಎಲ್ಲಿ ಅದ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರದಾಗ.
ಎಲ್ಲ ಕರೀತೀವ್ರಿ ಜಮ್ಮು ಅಂಡ್ ಕಾಶ್ಮೀರ. ಹಾಗಾದ್ರೆ ಈ ಚೀನಾಬ್ ನದಿ ಏನ್ ಮಾಡ್ತದ, ಸಟ್ಲೇಜ್ ನದಿಗೆ ಹೋಗಿ ಕಲಿತದ. ಇದು ಚೀನಾಬ್ ನದಿ, ಇದು ಸಟ್ಲೇಜ್ ನದಿ. ಇಲ್ಲಿ ಸಟ್ಲೇಜ್ ಅಂತ ಹೇಳಿ, ಇದು ಸಟ್ಲೇಜ್ ನದಿ ಅಂತ ಕಾಣ್ತೀವಿ, ಇದು ಚೀನಾಬ್ ನದಿ ಅಂತ ಕರಿತೀವಿ. ಚೀನಾಬ್, ಈ ಚೀನಾಬ್ ನದಿಗೆ ಜೀಲಂ ನದಿ ಮತ್ತು ರಾವಿ ನದಿ ಬಂದು ಕಲಿತಾವ. ಚೀನಾಬ್ ನದಿಗೆ ಬಂದು ಸೇರುವ ಸಿಂಧು ನದಿ ಉಪನದಿಗಳ ಬಗ್ಗೆ ನಾವು ಒಂದು ರಾವಿ, ಇನ್ನೊಂದು ಯಾವುದು ನದಿಗಳ ಜೀಲಂ ನದಿ ಅಂತ ಕರಿತೀವಿ. ಜೀಲಂ ನದಿ ಫೈನಲ್ ಓಕೆ. ಇದರ ಮೇಲೆ ಫಿಕ್ಸ್ ಕ್ವಶನ್ಸ್ ರೀ, ಸಿಂಧು ನದಿ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು. ಈಗ ನೆಕ್ಸ್ಟ್ ನೋಡ್ರಿ, ಅದು ಯಾವ್ದು, ಸಿಂಧು ನದಿಯ ಉಪನದಿ ಆಗಿರ್ತಕ್ಕಂಥ ಬಿಯಾಸ್ ನದಿ. ಬಿಯಾಸ್ ನದಿಯ ವೈಜ್ಞಾನಿಕ ಹೆಸರು ಹಿತಾಷ್ಟ ಅಲ್ಲ. ಬಿಯಾಸ್ ನದಿಯ ಪ್ರಾಚೀನವಾದ ಹೆಸರು ಏನಂತ ಹೇಳ್ತಾರ್ರಿ, ಪ್ರಾಚೀನವಾದ ಹೆಸರು ಏನಂತ ಹೇಳ್ತಾರ, ಏನಾಗ್ಬೇಕ್ರಿ, ವಿತಾಷ್ಟ. ಓಕೆ, ವಿಪಾಸನು. ಎಸ್, ಹಾಗಾದ್ರೆ ಇದರ ಪ್ರಾಚೀನವಾದ ಹೆಸರು ಏನಂತ ಕೇಳಿದ್ರೆ ವಿಪಾಸ್. ಹಾಗಾದ್ರೆ ಇದು ಭಾರತದಾಗೆ ಹರಿದು ಭಾರತದಾಗೆ ಅಂತ್ಯ ಆಗ್ತದೆ. ಭಾರತದಾಗೆ ಹುಟ್ಟಿ ಭಾರತದಾಗೆ ಹರಿದು ಅಂತ್ಯಗೊಳ್ಳದ. ಭಾರತದಾಗೆ ಹುಟ್ಟಿ ಭಾರತದಾಗೆ ಹರಿದು ಭಾರತದಲ್ಲಿ ಅಂತ್ಯಗೊಳ್ಳುವ ಸಿಂಧೂ ನದಿಯ ಉಪನದಿ. ಸಿಂಧೂ ನದಿಯ ಉಪನದಿ ಯಾವುದು ಅಂತ ಕೇಳ್ತಾನೆ, ಅದು ಯಾವ್ದು ಆಗ್ಬೇಕಾಗತ್ತಪ್ಪಿ, ಬಿಯಾಸ್. ಯಾವ್ದು, ಬಿಯಾಸ್ ನದಿ ಅಂತ ಕರಿತಾ ಇದೀವಿ. ಹಾಗಾದ್ರೆ ಇಲ್ಲಿ ನಾವೇನ್ ಕಾಣ್ತೀವಿ ಅಂತ ಕೇಳಿದ್ರೆ ಬಿಯಾಸ್ ನದಿ ಸಿಂಧೂ ನದಿಯ ಉಪನದಿ. ಇದು ಯಾವ ನದಿಗೆ ಸೇರ್ತದೆ ಅಂದ್ರೆ ಸಟ್ಲೇಜ್ ನದಿಗೆ ಸೇರ್ತದೆ. ಸಟ್ಲೇಜ್ ನದಿಯನ್ನು ಸೇರುತ್ತದೆ ಯಾವುದು, ಬಿಯಾಸ್ ನದಿ. ಇಲ್ಲಿ ನಾವೇನ್ ಕಾಣ್ತೀವಿ ಅಂದ್ರೆ ಇದನ್ನ ನಾವು ಭಾರತ ಅಂತ ನೋಡ್ತೀವಿ. ಈ ಭಾರತದೊಳಗೆ ನಾವೇನ್ ಕಾಣ್ತೀವಿ ಅಂತ ಹೇಳಿದ್ರ ಈ ರೀತಿ ಅದ್ರಿ ಭಾರತ. ಇಲ್ಲಿ ಮೇಲ್ಗಡೆ ಏನಾದ್ರಿ ಸಟ್ಲೇಜ್ ನದಿ ಅದು ಬರ್ತದ, ಈ ಕಡೆ ಸಿಂಧೂ ನದಿ ಅದು ಬರ್ತದ. ಸಿಂಧೂ ನದಿಗೆ ಬಂದು ಕಲಿತರಿದು ಅಂತ ಕಾಣ್ತೀವಿ. ಇಲ್ಲಿ ಭಾರತದಾಗ ಹುಟ್ಟಿ ಭಾರತದಾಗೆ ಅಂತ್ಯಗೊಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ ಭಾರತದಾಗೆ ಹುಟ್ಟಿ ಭಾರತದಾಗೆ ಅಂತ್ಯಗೊಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ ಅದು ಯಾವ್ದು ಕರಿತೀವ್ರಿ, ಬಿಯಾಸ್ ನದಿ ಅಂತ ಕಾಣ್ತೀವಿ. ಬಿಯಾಸ್ ನದಿಯ ಪ್ರಾಚೀನವಾದ ಹೆಸರು ಯಾವ್ದು ಅಂತ ಕೇಳಿದ್ರೆ ವಿಪಾಸ್ ಅಂತ ಕರಿತೀವಿ. ವಿಪಾಸ್ ಅಂತ ಕರಿತಾ ಇದೀವಿ. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್. ಇದು ಆದಗಳೇ ಎಂಟ್ರಿ ಕೊಡ್ತೀವ್ರಿ, ಅದು ಎಲ್ಲಿಗೆ ಎಂಟ್ರಿ ಕೊಡ್ತೀವಿ ಅಂದ್ರೆ ಚೀಲಂ ನದಿ ಅಂತ ಕರಿತೀವಿ. ಯಾವ ನದಿ ಕರಿತೀವಿ, ಚೀಲಂ ನದಿ. ಇದರ ಪ್ರಾಚೀನವಾದ ಹೆಸರು ಏನ್ ಕೊಡ್ತಿದೀನಿ, ಇದರ ಪ್ರಾಚೀನವಾದ ಹೆಸರು ಚೀಲಂ ನದಿಯ ಪ್ರಾಚೀನವಾದ ಹೆಸರು ವಿತಾಷ್ಟ. ಇದು ಸಮೇತ ವಿತಾಷ್ಟ ಅಂತ ಕರಿತಾ ಇದೀವಿ. ವಿತಾಷ್ಟ ಯಾವುದರ ಪ್ರಾಚೀನವಾದ ಹೆಸರು ಆಯ್ತ್ರಿ, ಜೀಲಂ ನದಿ. ಜೀಲಂ ನದಿ ಉಗಮ ಸ್ಥಾನ ಎಲ್ಲಿ ಅಂತ ಕೇಳ್ತಾನೆ, ಜಮ್ಮು ಕಾಶ್ಮೀರದ ಶೇಷನಾಗ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಇದು ಭಾರತ ಮತ್ತು ಪಾಕಿಸ್ತಾನದ ಗಡಿರೇಖೆಯಾಗಿ ಇರತಕ್ಕಂಥ ನದಿ. ಸರ್, ಭಾರತ ಮತ್ತು ಪಾಕಿಸ್ತಾನದ ಗಡಿರೇಖೆಯಾಗಿ ಇರ್ತಕ್ಕಂಥ ನದಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನ. ಸುಮಾರು 170 ಕಿಲೋಮೀಟರ್ ಮಾತ್ರ ಗಡಿರೇಖೆಯಾಗಿರುತ್ತೆ. ಎರಡು ದೇಶಗಳ ಗಡಿರೇಖೆಯಾಗಿ 170 ಕಿಲೋಮೀಟರ್ ಆಗ್ತದೆ ಜೀಲಂ ನದಿ. ಜೀಲಂ ನದಿಯನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಜಮ್ಮು ಕಾಶ್ಮೀರದ ಕಣ್ಣೀರಿನ ನದಿ ಅಂತ ಕರೀತಾರೆ. ಜಮ್ಮು ಕಾಶ್ಮೀರದ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ, ಜೀಲಂ ನದಿ ಕರಿತೀವ್ರಿ. ಈ ಜೀಲಂ ನದಿಯ ಉಪನದಿ ಅದಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಜೀಲಂ ನದಿಯ ಉಪನದಿ
ಜೀಲಂ ನದಿಯ ಉಪನದಿ ಯಾವುದು ಅಂತ ಕೇಳಿದ್ರೆ ನೀಲಂ ನದಿ. ನೀಲಂ ನದಿ. ಜೀಲಂ ನದಿಯ ಉಪನದಿ ಯಾವುದು ಅಂದ್ರೆ ನೀಲಂ ನದಿ. ಈ ನೀಲಂ ನದಿಗೆ ಜಮ್ಮು ಅಂಡ್ ಕಾಶ್ಮೀರದಾಗ ಈ ನೀಲಂ ನದಿಗೆ ಜಮ್ಮು ಅಂಡ್ ಕಾಶ್ಮೀರದಾಗ ಏನ್ ಮಾಡ್ತದ ಅಂದ್ರೆ ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಂತ ಕರೀತೀವಿ. ಭಾರತ ಸರ್ಕಾರದವ್ರು ಏನ್ ಮಾಡ್ಯಾರ ಒಂದು ಯೋಜನೆಯನ್ನ ತಯಾರು ಮಾಡಿದ್ದಾರೆ. ಅದು ಯಾವುದು ಅಂದ್ರ ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ. ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಅಂತ ಕರೀತೀವಿ. ಸರ್, ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆಯನ್ನ ಬಾಪು ಕೈ ಅಂದ್ಕೊಂಡಾರೆ. ಇದೊಂದು ಜಲವಿದ್ಯುತ್ ಯೋಜನೆ. ಈ ಯೋಜನೆಗೆ ಪಾಕಿಸ್ತಾನ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಪಾಕಿಸ್ತಾನ ವಿರೋಧವನ್ನ ವ್ಯಕ್ತಪಡಿಸಕತ್ತದ. ಯಾವುದು ಅಂದ್ರ ಪಾಪಿಗಳ ಸ್ಥಾನ ಪಾಕಿಸ್ತಾನ ವಿರೋಧಿಸ್ತಾ ಇದ್ದಾರ. ಫೈನಲ್ ಸುಮಾರು 330 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯೋಜನೆ. ಯಾವ ನದಿ ನಿರ್ಮಾಣ ಮಾಡ್ತೀವಿ ಅಂದ್ರ ಜೀಲಂ ನದಿಯ ಉಪನದಿ ಆಗಿರ್ತಕ್ಕಂಥ ನೀಲಂ ನದಿ ನಿರ್ಮಾಣ ಮಾಡಕತ್ತೀವಿ. ಅವ್ರು ತಿಳ್ಕೊಬೇಡ್ರಿ ಅಂತ ಹೇಳಿ ನಾವು ನಿರ್ಮಾಣ ಮಾಡ್ತೀವಿ. ಕಡೆ ನೀರು ಬೀಳ್ತಾ ಇದೆ, ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತದೆ, ಅದನ್ನ ನಾವು ಬಳಕೆ ಮಾಡ್ತೀವಿ. ಉಳು ನೀರು ಮಾತ್ರ ನಮ್ಮ ದೇಶಕ್ಕೆ ಹೋಗ್ತದೆ, ಪಾಕಿಸ್ತಾನಿಗೆ ಹೋಗ್ತದೆ. ಒಟ್ಟ ಮಕ್ಕಳು ಮೇಲೆ ವಿರೋಧ ಮಾಡೋಷ್ಟೇ ಕೆಲಸ ಅವರು. ಅದ್ರ ರೀತಿ ನಾವು ದೇಶಕ್ಕೆ ಹೋಗ್ಲಿಲ್ಲ. ಈ ಜೀಲಂ ನದಿಯ ದಡದ ಮೇಲೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಆಲ್ರೆಡಿ 2017 ಕೃಷಿ ಘೋಷಣೆ ಇದೆ. ಜೀಲಂ ನದಿಯ ದಡದ ಮೇಲೆ ಏನಾಗ್ತದೆ ಹೈಡಸ್ಪಸ್ ಕಾಳಗ ನಡೀತದೆ. ಹೈಡಸ್ಪಸ್ ಕಾಳಗ. ಸರ್, ಹೈಡಸ್ಪಸ್ ಕಾಳಗ ಅಂತ ಕರಿತೀವಿ. ಅಥವಾ ಇದನ್ನ ನೀವೇನಾಗಬಹುದು ಜೀಲಂ ನದಿ ಕಾಳಗ. ಜೀಲಂ ನದಿ ಕಾಳಗ ಸರ್ ಯಾವಾಗ ನಡೆದದ್ ಕೇಳ್ತಾನೆ ನಿಮ್ ಹಿಸ್ಟ್ರಿ ಒಳಗೆ ಹೇಳ್ತಾರೆ ನಿಮಗ. ಕ್ರಿಸ್ತ ಶಕ ಪೂರ್ವ 326. ಕ್ರಿಸ್ತ ಶಕ ಪೂರ್ವ 326. ಕ್ರಿಸ್ತ ಶಕ ಪೂರ್ವ 326 ಒಳಗೆ ನಡೆದಿದ್ದ ಪ್ರಾಚೀನ ಇತಿಹಾಸದಾಗ ಹೊರದ್ರೆ ಇದ್ರ ಬಗ್ಗೆ ಮಾಹಿತಿ. ಯಾರ್ಯಾರು ಮತ್ತೆ ನಡೀತು ಅಂದ್ರ ಗ್ರೀಕ್ ದೇಶದ ದೊರೆ ಗ್ರೇಟ್ ಅಲೆಕ್ಸಾಂಡರ್ ಅಂತ ಕರಿತೀವಿ. ವಿಶ್ವವನ್ನ ಗೆಲ್ಲಬೇಕು ಅಂತಕ್ಕಂಥ ಯೋಜನೆ ಹಾಕೊಂಡಿರ್ತಕ್ಕಂಥ ಒಬ್ಬ ದೊರೆ. ಗ್ರೀಕ್ ದೇಶದ ಅಲೆಕ್ಸಾಂಡರ್ ವರ್ಸಸ್ ಭಾರತದ ದೊರೆ ಪೌರಸ್ನ ಮತಕ್ಕಂಥ ಕಾಳಗವೇ ಹೈಡಸ್ಪಸ್ ಕಾಳಗ ಅಥವಾ ಜೀಲಂ ನದಿ ಕಾಳಗ. ಇಲ್ಲಿ ತಪ್ಪು ನಿರ್ಧಾರವನ್ನು ತಗೊಂಡು ಬಿಟ್ಟ ಪೌರಸ್ ಅಂತಕ್ಕಂಥ ದೊರೆ. ತಪ್ಪು ನಿರ್ಧಾರ ತಗೊಂಡು ಬಿಟ್ಟಾರ. ಏನಾದ್ರೂ ಸರಿಯಾದ ನಿರ್ಧಾರವನ್ನು ತಗೊಂಡಿದ್ರೆ ಇತಿಹಾಸದಾಗ ಅವನ ಹೆಸರು ಅಚ್ಚಳಿಯದೆ ಉಳಿದುಬಿಡ್ತೇವೆ. ಯಾಕಂದ್ರ ಜೀಲಂ ನದಿಯ ಆಚೆ ಯಾರಿದ್ರು ಅಂದ್ರೆ ಪೌರಸ್ ಇದ್ದಾರಿ. ಅವನ ಸೈನ್ಯ ಮತ್ತು ಅವನಿದ್ದ. ಆಗ ಈಗ ಏನಂತಂದ್ರೆ ಅಲೆಕ್ಸಾಂಡರ್ ಇದ್ದ. ಇಲ್ಲಿ ಅಲೆಕ್ಸಾಂಡರ್ ಮಾತ್ರ ಬೇರೆ ಮಾಡಕ್ ಬಂದಾನಂದ್ರ ಅಲೆಕ್ಸಾಂಡರ್ ಜೀಲಂ ನದಿ ದಾಟಿ ಒಂದು ಪೌರಸ್ ನದಿ ಯುದ್ಧ ಮಾಡ್ಬೇಕಾಗಿತ್ತು. ಆದ್ರೆ ಪೌರಸ್ ಏನ್ ಮಾಡ್ತಾರೆ ಜೀಲಂ ನದಿ ದಾಟಿ ಬರ್ತಾರ. ಇದು ತಪ್ಪು ನಿರ್ಧಾರ. ಜೀಲಂ ನದಿ ಉಕ್ಕಿ ಹರಿತಿತ್ತು, ಸಿಕ್ಕಾಪಟ್ಟೆ ಉಕ್ಕಿ ಹರಿತಿದ್ರಿ. ನದಿ ಒಳಗೆ ದಾಟಿ ಬರ್ಬೇಕಾ ಅವ್ನ ಸೈನ್ಯ ಕಳ್ಕೊಂಡ್ಬಿಟ್ಟ. ಒಂದು ವೇಳೆ ಏನಾದ್ರು ಅಲೆಕ್ಸಾಂಡರ್ ದಾಟಿ ಬಂದಿದ್ದು ಅರ್ಧ ಸೈನ್ಯ ಕಳ್ಕೊತಿದ್ದ. ಅವಾಗ ದಾಳಿ ಮಾಡಕ್ ಬಂದ ಅವನಾಗಿದ್ದ. ಇಬ್ರು ಯುದ್ಧ ಪೌರಸ್ ಗೆಲ್ತಿತ್ತು. ಇಡೀ ಜಗತ್ತಿನಾಗ ಅಲೆಕ್ಸಾಂಡರ್ ಸೋಲಿಸಿದ ಏಕೈಕ ಭಾರತೀಯರೇ ಪೌರಸ್ ಆಗಿದ್ದು. ಜಸ್ಟ್ ಥಿಂಕ್ ಮಾಡಲಿಲ್ಲ ಅವನು. ಯಾವ ನದಿ ಬಗ್ಗೆ ನೋಡ್ತೀವಿ? ಜೀಲಂ ನದಿ ಬಗ್ಗೆ. ಜೀಲಂ ನದಿ ಕಾಳಗ. ಈ ಜೀಲಂ ನದಿಯ ದಡದ ಮೇಲೆ ಇರ್ತಕ್ಕಂಥ ನಗರ ಯಾವುದು ಅಂದ್ರೆ ಶ್ರೀನಗರ. ಜೀಲಂ ನದಿಯ ದಡದ ಮೇಲೆ ಇರ್ತಕ್ಕಂಥ ನಗರ ಶ್ರೀನಗರ. ಸರ್, ಶ್ರೀನಗರದ ಡ್ಯೂಟಿ ಮಾಡಿದೀರ? ಶ್ರೀನಗರದ ಮೇಲೆ ಇರ್ತಕ್ಕಂಥ ಸರೋವರ ಯಾವ್ದ್ರಿ? ದಾಲ್ ಸರೋವರ ಅಂತ ಹೇಳ್ತಾ ಇದ್ದೀವಿ. ಶ್ರೀನಗರ ಕಡೆ ದಡದ ಮೇಲೆ ಇರ್ತಕ್ಕಂಥ ಸರೋವರ ಯಾವುದು? ದಾಲ್ ಸರೋವರ ಅಂತ ಕರಿತೀವಿ. ಇದನ್ನ ಜಮ್ಮು ಕಾಶ್ಮೀರದ ಒಣವೆ. ಇದನ್ನ ಏನಂತ ಕರಿತೀವಿ ಅಂದ್ರ ಜಮ್ಮು ಕಾಶ್ಮೀರದ ಒಣವೆ. ಜಮ್ಮು ಕಾಶ್ಮೀರದ ಒಣವೆ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಅಥವಾ ಇದನ್ನ ಏನಂತ ಕರಿತಾನೆ ಅಂದ್ರ ಶ್ರೀನಗರದ ಕಿರೀಟ.
ಯಾವುದನ್ನು ಶ್ರೀನಗರದ ಕಿರೀಟ ಎಂದು ಕರೆಯಲಾಗುತ್ತದೆ? ಶ್ರೀನಗರದ ಕಿರೀಟ ಅಂತ ಕರಿತೀವಿ. ಶ್ರೀನಗರದ ಕಿರೀಟ ಅಂತ ಕರಿತೀವಿ. ಜಮ್ಮು ಕಾಶ್ಮೀರ ಅಂತ ಕರಿತೀವಿ. ಚೀಲಪ್ ನದಿ ಅಂತ ಆಯ್ತಾ? ಆಯ್ತೇನ್ರಿ? ಹಾಗಾದ್ರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ನದಿ ವ್ಯವಸ್ಥೆ ಅಂತ ಕರಿತೀವಿ. ಸಿಹಿ ನೀರಿನ ಸರೋವರ ಈಗ ಇಷ್ಟೊತ್ತು ಸಿಂಧೂ ನದಿ ಮತ್ತು ಅದರ ಉಪನದಿಗಳು ನೋಡ್ಕೊಂಡಿವಿ. ಸಿಂಧೂ ನದಿಯ ಉಪನದಿಗಳು ಒಂದು ರಾವಿ ನೋಡಿದ್ವಿ, 2 ಜೀಲ ನೋಡಿದ್ವಿ, 3 ಬಿಯಾಸ್ ನೋಡಿದ್ವಿ, 4 ಸಟ್ಲೇಜ್ ನೋಡಿದ್ವಿ, 5 ಚೀನಾ ಈಗ ಕೇಂದ್ರೀಕರಣಿ ಅದು ಯಾವುದು ಅಂದ್ರೆ ಗಂಗಾ ನದಿ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನದಿ. ಕರಿತೀವಿ ಅಂತ ಭಾರತದ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಯಾವ ನದಿಯನ್ನು ಭಾರತದ ರಾಷ್ಟ್ರೀಯ ನದಿ ಎಂದು ಕರೆಯಲಾಗುತ್ತದೆ? ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನದಿಗಳ ತಾಯಿ. ಯಾವ ನದಿಯನ್ನು ನದಿಗಳ ತಾಯಿ ಎಂದು ಕರೆಯಲಾಗುತ್ತದೆ? ಗಂಗಾ ನದಿ. ನದಿಗಳ ತಂದೆ ಸಿಂಧು. ಇದನ್ನ ಭಾರತದ ಜೀವ ನದಿ ಅಂತ ಕರಿತೀವ್ರಿ. ಭಾರತದ ಜೀವ ನದಿ. ಭಾರತದಲ್ಲಿ ಅತಿ ಹೆಚ್ಚು ಜನ ಅವಲಂಬನೆಯಾಗಿರುವ ನದಿ. ಭಾರತದಲ್ಲಿ ಅತಿ ಹೆಚ್ಚು ಜನ ಅವಲಂಬನೆ. ಯಾವ ನದಿಯ ಮೇಲೆ ಅವಲಂಬನೆಯಾಗಿದ್ದಾರೆ ಅಂತ ಕೇಳ್ತಾನ್ರಿ? ಗಂಗಾ ನದಿಯ ಮೇಲೆ ಅವಲಂಬನೆಯಾಗಿದ್ದಾರೆ. ಭಾರತದಾಗ ಅತಿ ಹೆಚ್ಚು ಜಲನಯನ ಪ್ರದೇಶ ಹೊಂದಿರುವ ನದಿ. ಭಾರತದಾಗ ಅತಿ ಹೆಚ್ಚು ಜಲನಯನ ಪ್ರದೇಶ ಹೊಂದಿರುವ ನದಿ ಯಾವುದು? ಜಲನಯನ ಪ್ರದೇಶ ಹೊಂದಿರುವ ನದಿ ಯಾವುದು? ಜೀವ ನದಿ ಅಂತ ಕರಿತೀವಿ. ರಾಷ್ಟ್ರೀಯ ನದಿ ಅಂತ ಕರಿತಾ ಇದ್ದೀವಿ. ಭಾರತದ ಇತಿಹಾಸ ಪಿತಾಮಹ ಯಾರು? ಭಾರತದ ಇತಿಹಾಸ ಪಿತಾಮಹ ಎರಡು ಸಲರಿ ಕಲ್ಲಣ. ಕಾಶ್ಮೀರ ಕವಿ ಕಲ್ಲಣ ಅಂತ ಕರಿತಾ ಇದ್ದೀವಿ. ಕಾಶ್ಮೀರದ ಕವಿ ಕಾಶ್ಮೀರದ ಕವಿ ಇವನು ಏನ್ ಮಾಡ್ತಾನಂದ್ರೆ ಒಂದು ಗ್ರಂಥ ಬರೀತಾರೆ. ಅದು ಯಾವುದು? ಯಾವ್ದ್ರಿ? ರಾಜ ತರಂಗಿಣಿ ಎಂಬ ಗ್ರಂಥ ಬರೀತಾನ. ಯಾವ ಭಾಷೆ ಒಳಗ ಬರೆದಿದ್ದಾನ್ರಿ? ಸಂಸ್ಕೃತ ಭಾಷೆ ಒಳಗ ರಚನೆ ಮಾಡಿದ. ಈ ಗ್ರಂಥದೊಳಗ ಗಂಗಾ ನದಿಯನ್ನ ಇವ ಏನಂತ ಕರೀತಾನಂದ್ರ ಪವಿತ್ರ ನದಿ. ಇಷ್ಟೊಂದು ಪವಿತ್ರವಾದ ನದಿ ಆಗಿದೆ. ಅದಕ್ಕೆ ಗಂಗಾ ಸ್ನಾನ ತುಂಗಪಾನ ಅಂತ ಕರಿತಾರೆ ನಮ್ಮ ಹಿರಿಯರು. ಗಂಗಾ ತುಂಗಪಾನ ಅಂತ ಕರಿತಿದ್ದಾರೆ. ಯಾವ ನದಿಗೆ? ಸರ್, ಈ ಗಂಗಾ ನದಿಯ ಉಗಮಸ್ಥಾನ ಎಲ್ಲಿ ಉಗಮಗೊಳ್ಳುತ್ತದೆ ಇದು? ಸರ್, ಎಲ್ಲಿ ಉಗಮಗೊಳ್ಳುತ್ತದೆ ನದಿ ಅಂತ ನೋಡಿದಾಗ ಏನಂದ್ರ ಹಿಮಾಲಯ ಪರ್ವತದಾಗ ಬರ್ತಕ್ಕಂತ ಹಿಮಾಲಯ ಪರ್ವತ. ಸರ್, ಹಿಮಾಲಯ ಪರ್ವತದಾಗ ಬರ್ತಕ್ಕಂತ ಗಂಗೋತ್ರಿ ಸಮೀಪ ಗಂಗೋತ್ರಿ ಸಮೀಪ ಗೋಮುಖ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಗೋಮುಖ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಉಗಮಗೊಂಡು ಸುಮಾರು ಎಷ್ಟು ಕಿಲೋಮೀಟರ್ ಉದ್ದವಾಗಿ ಹರಿತದ ಅಂತ ಕೇಳ್ತಾನ್ರಿ? ಸುಮಾರು 2525 ಕಿಲೋಮೀಟರ್ ಉದ್ದವಾಗಿ ಹರಿತದ. 25 ಕಿಲೋಮೀಟರ್ ಅಂತ ಕರೀತೀವಿ. 2525 ಕಿಲೋಮೀಟರ್. ಸರ್, ಈ ನದಿ ಭಾರತದಾಗ ಎಷ್ಟು ಕಿಲೋಮೀಟರ್ ಉದ್ದವಾಗಿರ್ತದ್ರಿ? 2071 ಕಿಲೋಮೀಟರ್ ಉದ್ದವಾಗಿರ್ತದ. ಇದು ಭಾರತದಾಗ ಎಷ್ಟು ಕಿಲೋಮೀಟರ್ ಅಂದ್ರ 2071. ಟೋಟಲ್ ಅಂದ್ರ 2525 ಕಿಲೋಮೀಟರ್ ಅಂತ ಕರಿತೀವ್ರಿ. ಸರ್, ಇದು ಎಷ್ಟು ದೇಶಗಳಲ್ಲಿ ಇರ್ತದ? 2 ದೇಶಗಳಲ್ಲೇ ಇರ್ತದ್ರಿ. 2 ದೇಶಗಳು. ಒಂದು ಭಾರತ, 2 ಬಾಂಗ್ಲಾದೇಶ. ಒಂದು ಭಾರತ ಅಂತ ಕರಿತೀವಿ, ಇನ್ನೊಂದು ಬಾಂಗ್ಲಾದೇಶ್. 2 ದೇಶದಾಗ ಇದು ಸರ್, ಈ ನದಿಯನ್ನ ಉತ್ತರಾಖಂಡ ರಾಜ್ಯದಾಗ ಏನಂತ ಕರೀತಾರ? ಭಾಗೀರಥಿ ಅಂತ ಕರೀತಾರೆ.
ಉತ್ತರಾಖಂಡ ರಾಜ್ಯದಲ್ಲಿ ಗಂಗಾ ನದಿಯನ್ನ ಪ್ರಾರಂಭದಲ್ಲಿ ಭಾಗೀರಥಿ ಅಂತ ಕರೀತಾರ. ಸರ್ ಭಾರತದಾಗ ಏನಂತ ಕರೀತಾರ್ರಿ? ಭಾರತದಾಗ ಏನಂತ ಕರೀತಾರ? ಗಂಗಾ ನದಿ ಅಂತ ಕರೀತಾರ. ಸರ್ ಅದೇ ವೆಸ್ಟ್ ಬೆಂಗಾಲ್ನಾಗ ಏನಂತ ಕರೀತಾರೆ ಸರ್? ಹೂಗ್ಲಿ ನದಿ ಅಂತ ಕರೀತಾರಮ್ಮಿ. ಹೂಗ್ಲಿ ನದಿ ಅಂತ ಹೇಳಿ ಏನೇ ಕರೀತಾರಂದ್ರ ಅದು ವೆಸ್ಟ್ ಬೆಂಗಾಲ್. ಬಾಂಗ್ಲಾದೇಶದಾಗ ಪ್ರಾರಂಭದಾಗಿ ನದಿಗೆ ಏನಂತ ಕರೀತಾರ್ರಿ? ಬಾಂಗ್ಲಾದೇಶದಾಗ ಪ್ರಾರಂಭದಾಗಿ ಇದಕ್ಕೆ ಪದ್ಮಾವತಿ ಅಂತ ಕರೀತಾರೆ. ಎರಡು ಪ್ರಶ್ನೆ ರೀ. ಬಾಂಗ್ಲಾದೇಶದಲ್ಲಿ ಯಾವ ನದಿಗಳು ಪದ್ಮಾವತಿ ಎಂದು ಕರೆಯಲಾಗುತ್ತದೆ? ನಂತರ ಪದ್ಮಾ ನದಿ ಅಂತ ಕರೆದು ನೆಕ್ಸ್ಟ್ ಬಂದ ಮೇಘನಾ ನದಿ ಅಂತ ಇದೇ ನದಿ ಕರೀತಾರೆ ಅಲ್ಲೇ ಬಾಂಗ್ಲಾದೇಶದಾಗ. ಮೇಘನಾ ನದಿ ಎಂದು ಕರೆಯಲಾಗುತ್ತದೆ. ಮೂರ್ತಿ ಏನ್ ಮಾಡ್ತಾರೆ? ಬಂಗಾಳ ಕೊಲ್ಲಿಗೆ ಸೇರ್ತದೆ. ಮಸ್ತ್ ನದಿ ವ್ಯವಸ್ಥೆ ಇದು. ಬಂಗಾಳ ಕೊಲ್ಲಿಯನ್ನ ಸೇರ್ತದೆ. ಫೈನಲ್ ಅಂದ್ರ ನಾವೇನಾದ್ರೂ ಇಂಡಿಯಾ ಮ್ಯಾಪ್ ನ ಗಮನಿಸಿದ್ವಿ ಅಂದ್ರ ನೋಡ್ರಿ, ನಾನು ಇಂಡಿಯಾ ಮ್ಯಾಪ್ ನ ತೆಗಿತೀನಿ ನಿಮಗೆ. ಇಂಡಿಯಾ ಮ್ಯಾಪ್ ನಾಗ ಏನಾದ್ರೂ ಈ ನದಿ ವ್ಯವಸ್ಥೆಯನ್ನ ಗಮನಿಸಿದ್ವಿ ಅಂದ್ರ ಈ ರೀತಿ ಇಂಡಿಯಾ ಮ್ಯಾಪ್ ಅದ ಅಂತ ಅನ್ಕೋ. ಇದ್ರೊಳಗ ಗಂಗಾ ನದಿ ಪ್ರಾರಂಭದಾಗ ಎರಡು ಜಲಧಾರಗಳಾಗಿ ಇರ್ತದೆ. ಈ ಕಡೆ ಭಾಗೀರಥಿ, ಈ ಕಡೆ ಅಲಗಾ ಅಂತ. ಎರಡು ದೇವಪ್ರಯಾಗಗಳು ಗಂಗಾ ನದಿ ಯಾಕೆ ಹರಿಯುವಂತ ಸಂದರ್ಭದೊಳಗಡೆ ಬಾಂಗ್ಲಾದೇಶವನ್ನ ಪ್ರವೇಶ ಮಾಡ್ತದ. ಯಾವಾಗ ಪ್ರವೇಶ ಮಾಡ್ತು ಅವಾಗ ಇದಕ್ಕೆ ಪದ್ಮ ಅನ್ನಕತ್ತು. ಈ ಕಡೆಯಿಂದ ಏನ್ ಮಾಡ್ತಾರೆ? ಬ್ರಹ್ಮಪುತ್ರ ನದಿ ಬಂತು, ಎರಡು ನೀರು ಕಲ್ತು ಮೂರ್ಲಿಕ್ಕತ್ತಲ್ಲ, ಇವಾಗ ಮೇಘ ಆಗತ್ತು. ಇಲ್ಲಿ ಪದ್ಮ, ಇಲ್ಲಿ ಮೇಘ. ನೆಕ್ಸ್ಟ್ ಬಂಗಾಳದಲ್ಲಿ ವರ್ಷಿ. ಈ ಗಂಗಾ ನದಿ ಒಂದು ಶಾಖೆ ಪಶ್ಚಿಮ ಹರಿದು ಬಂಗಾಳ ಪ್ರದೇಶ ಇದು ಹೂಗ್ಲಿ ಅಂತ ಕರೀತಾರೆ. ಪ್ರಾರಂಭದಲ್ಲಿ ಭಾಗೀರಥಿ ಅಂತ ಕರೀತಾರೆ, ಭಾರತ ಗಂಗಾ ಅಂತ ಕರೀತಾರೆ, ವೆಸ್ಟ್ ಬೆಂಗಾಲ್ನಾಗ ಹೂಗ್ಲಿ ಅಂತ ಕರೀತಾರೆ, ಬಾಂಗ್ಲಾದೇಶದ ಪದ್ಮ ಮತ್ತು ಮೇಘನಾ ಅಂತ ಕರೀತಾರೆ. ಮುಂದೆ ಬಂಗಾಳ ಕೊಲ್ಲಿಯನ್ನ ಸೇರ್ತದೆ. ಯಾವ ನದಿ? ಗಂಗಾ ನದಿ. ಭಾರತದ ರಾಷ್ಟ್ರೀಯ ನದಿ, ನದಿಗಳ ತಾಯಿ, ಜೀವ ನದಿ, ಅತಿ ಹೆಚ್ಚು ಜನರು ಅವಲಂಬನೆಯಾಗಿರುವ ನದಿ, ಅತಿ ಹೆಚ್ಚು ಚಲನೆಯ ಪ್ರದೇಶ ಹೊಂದಿರುವ ನದಿ, ಭಾರತದ ಪವಿತ್ರ ನದಿ, ಪ್ರಸ್ತುತ ಅಪವಿತ್ರ ನದಿ ಮಾಡಿದ್ದೇವೆ. ಜಗತ್ತಿನ ಟಾಪ್ 5 ಬಲಿನ ನದಿಗಳಲ್ಲಿ ಸಿಂಧು ನದಿಯು ಒಂದದ. ಇದು ಗಂಗಾ ನದಿ. ಯಾಕಂದ್ರೆ ಗಂಗಾ ನದಿಯ ದಡದ ಮೇಲೆ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥ, ವಾರಣಾಸಿ ಒಳಗೆ ಕಾಶಿ ವಿಶ್ವನಾಥನ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಏನಪ್ಪಾ ಅಂದ್ರೆ ಭೇಟಿ ನೀಡುತ್ತಾರೆ. ಲಕ್ಷಾಂತರ ಜನ ಭೇಟಿ ನೀಡುತ್ತಾರೆ. ತಮ್ಮ ಪಾಪಗಳು ತೆಗೆದುಕೊಂಡು ಅಲ್ಲೇ ನದಿಯಾಗ ಹೋಗಿ ಶಾಂಪೂ ಬೆಳೆಸ್ಕೊಂಡು ಒಳಗೆ ನೋಡ್ತಾರೆ. ನದಿ ಸ್ವಚ್ಛ ಆಗಲ್ಲ. ಜಗತ್ತಿನ ಟಾಪ್ 5 ನದಿಗಳು. 2014 ಮೇ 26ನೇ ತಾರೀಕಿಗೆ ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಬರ್ತಾರ. ನಾನು ಗಂಗಾ ನದಿ ಸ್ವಚ್ಛ ಮಾಡ್ತೀನಿ ಅಂತ ಹೇಳ್ತಾರ. ನಮಾಮಿ ಗಂಗಾ ಯೋಜನೆಯನ್ನ ಜಾರಿಗೆ ತಗೊಂಡ್ರು. ನಮಾಮಿ ಗಂಗಾ ಯೋಜನೆ ಅಂತ ಕರಿತೀವಿ. ನಮಾಮಿ ಗಂಗಾ ಯೋಜನೆ ಯಾರ ನೇತೃತ್ವದಲ್ಲಿ ಈ ಯೋಜನೆ ಜಾರಿಗೆ ತರಲಾಯಿತು ಅಂತ ಕೇಳ್ತಾರೆ? ಉಮಾ ಭಾರತಿ ನೇತೃತ್ವವಾಗಬೇಕು. ಉಮಾ ಭಾರತಿ ನೇತೃತ್ವದೊಳಗೆ ಈ ಯೋಜನೆ ಜಾರಿಗೆ ತರ್ತಾರೆ. ಡೆವಲಪ್ಮೆಂಟ್ ಮಾಡ ಆಗಲ್ಲ ಅವ್ರ ಕೈಲಿ. ನಮಾಮಿ ಗಂಗಾ ಯೋಜನೆಯನ್ನ ಯಾರು ಜಾರಿಗೆ ತಂದ್ರು ಅಂತ ಕೇಳ್ತಾನ್ರಿ? ನಮಾಮಿ ಗಂಗಾ ಯೋಜನೆ ಕೇಂದ್ರ ಸರ್ಕಾರದ ಬಹುದೊಡ್ಡ ಯೋಜನೆ ಆಗಿತ್ತು. ನಮ್ಮೊಟ್ಟಿಗೆ ಗಂಗಾ ನದಿ ಸ್ವಚ್ಛ ಮಾಡಕ್ ಆಗಲಿಲ್ಲ. ಅದಕ್ಕೆ ಜಪಾನ್ ದೇಶದವರಿಗೆ ಟೆಂಡರ್ ಕೊಡ್ರಿ. ಯಾರಿಗೆ ಟೆಂಡರ್ ನೀಡಲಾಯಿತು? ಜಪಾನ್ ದೇಶದವರಿಗೆ ಟೆಂಡರ್ ಕೊಡ್ತೇವೆ. ಆದ್ರೂ ಗಂಗಾ ನದಿ ಸ್ವಚ್ಛ ಆಗಲಿಲ್ಲ. ಕ್ಲಿಯರ್ ಏನಪ್ಪಿ? ನೋಡಿ, ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿ ಅಂತ ಕರಿತೀವಿ, ನದಿಗಳ ತಾಯಿ ಅಂತ ಕರಿತೀವಿ, ಭಾರತದ ಜೀವ ನದಿ ಅಂತ ಕರಿತೀವಿ, ಅತಿ ಹೆಚ್ಚು ಜನರು ಅವಲಂಬನೆಯಾಗಿರುವ ನದಿ, ಅತಿ ಹೆಚ್ಚು ಜನ ಜಲನೆಯ ಪ್ರದೇಶ ಹೊಂದಿರುವ ನದಿ. ಅಷ್ಟೇ ಅಲ್ಲ, ದೇಶದ ಅತಿ ಉದ್ದವಾದ ನದಿ. ನಮ್ಮ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳ್ತಾನಪ್ಪಿ? ಅದು ಯಾವ್ದು ಹಾಕ್ಬೇಕಾಗತ್ ನಾವು? ಗಂಗಾ ನದಿ ಅಂತ ಯಾವ್ದು ಹಾಕ್ತೀವಿ? ಗಂಗಾ ನದಿ. ತೆಗೆದ್ರ ಪೇಜು. ಸರ್, ಈ ಗಂಗಾ ನದಿ ಹೆಂಗ್ ಹರಿತದ್ರಿ, ಎಲ್ಲಿ ಹರಿತದ ನೋಡೋಣ. ಫಸ್ಟ್ ಬನ್ನಿ ಕಾಣ್ತೀವಿ ಅಂದ್ರ ಭಾಗೀರಥಿ ಅಂತ ನೋಡೋಣ. ಇದು ಭಾಗೀರಥಿ. ಇಲ್ಲಿ ಬರ್ತೀನಿ ನಾನು, ಭಾಗೀರಥಿ ಅಂತ ಹೇಳಿ ಇಲ್ಲಿ ಬರೀತೀನಿ. ಲಕ್ಷ ಇರಲಿ, ನದಿ ಹೆಂಗ್ ಹರಿತದೆ. ಇದು ಭಾಗೀರಥಿ. ಈ ಕಡೆ ಹರಿತದೆ, ಇದು ಅಲಕಾನಂದ.
ಈ ಎರಡು ನದಿಗಳು ಸ್ವಲ್ಪ ಗಮನ ಇಲ್ರಿ. ಪ್ರಾರಂಭದಾಗ ಗಂಗಾ ನದಿ ಅನ್ನಂಗಿಲ್ಲ, ಅಲಕಾನಂದ ಅಲಕಾನಂದ ಅಂತ ಕರಿತೀವಿ. ಸರ್ ಅಲಕಾ ನದಿ ಎಲ್ಲಿ ಉಗಮಗೊಳ್ಳುತ್ತದೆ ಅಂದ್ರೆ ಬದ್ರಿನಾಥ. ಬದ್ರಿನಾಥ್ ತಿರುಗಿರೋ ಅಲ್ಲು ಅರ್ಜುನ ಅಲ್ಲ, ಹೌದಾ? ಏನು ಮಾತಾಡಂಗಿಲ್ಲ ಮಕ್ಕಳು, ಬಗ್ಗೆ ಯಾಕೆ ಭಾಗೀರಥಿ ನದಿ ಉಗಮಗೊಳ್ಳುವುದು ಎಲ್ಲಿ ಅಂದ್ರೆ ಗಂಗೋತ್ರಿ. ಗಂಗೋತ್ರಿ ಅಂತ ಕರಿತೀವಿ. ಈ ಗಂಗಾ ನದಿ ಏನ್ ಮಾಡಿದ್ರಿ, ದೇವಪ್ರಯಾಗ ಎಂಬಲ್ಲಿ ಕರೀತದ. ಉತ್ತರಾಖಂಡ ರಾಜ್ಯದ ದೇವಪ್ರಯಾಗ ಎಂಬಲ್ಲಿ ಕಲಿತು ಉತ್ತರಾಖಂಡ ರಾಜ್ಯದ ದೇವಪ್ರಯಾಗ, ಉತ್ತರಾಖಂಡ ರಾಜ್ಯದ ದೇವಪ್ರಯಾಗ ಎಂಬಲ್ಲಿ ಎರಡು ಕಲಿತೋಗ್ವಿ. ಎರಡು ಕಲಿತು ಮುಂದೆ ಏನ್ ಮಾಡ್ತದ, ಗಂಗಾ ನದಿ ಯಾಕೆ ಹರಿಲಿಕತ್ತದ ಈಗ ನದಿ. ಈಗ ಗಂಗಾ ನದಿಯಲ್ಲಿ ನದಿ ಇವತ್ತಿನೊಳಗೆ ಏನಾಗಿ ಬರ್ತದ, ಬಾಂಗ್ಲಾದೇಶ ಪ್ರವೇಶ ಮಾಡಿಬಿಡ್ತದ. ಎಲ್ಲಿ ಪ್ರವೇಶ ಮಾಡಿಬಿಡ್ತದ, ಕಲರ್ ಚೇಂಜ್ ಮಾಡ್ತಾ ಇದ್ವಿ, ಬಾಂಗ್ಲಾದೇಶ್. ಈ ಬಾಂಗ್ಲಾದೇಶ ಪ್ರವೇಶ ಮಾಡ್ತದ. ಈ ಕಡೆಯಿಂದ ಬ್ರಹ್ಮಪುತ್ರ ನದಿ ಬರ್ತದೆ, ಹಿಂಗ ಬರ್ತದೆ ಬ್ರಹ್ಮಪುತ್ರ ನದಿ. ಎರಡು ಬಂದು ಕಲಿತು ಎಲ್ಲಿ ಅಂತ ಹೇಳ್ತಾನ, ಬಾಂಗ್ಲಾದೇಶದ ಬೋಲುಂಡೋ. ಎರಡು ಎಲ್ಲಿ ಕಲಿತಾವ ಅಂತ ಹೇಳ್ತಾನ್ರಿ, ಬಾಂಗ್ಲಾದೇಶದ ಬೋಲುಂಡೋ ಎಂಬಲ್ಲಿ ಎರಡು ನದಿ ಕಲಿತಾವ. ನಾನು ಆಲ್ರೆಡಿ ಹೇಳಿದ್ದು ನಿಮ್ಗ, ಏನ್ ಹೇಳಿದೀನಿ ಅಂತ ಕೇಳಿದ್ರ, ಎರಡು ನದಿಗಳಿಂದಾಗಿ ಇಲ್ಲಿ ಎಂತ ಅರಣ್ಯ ಕಂಡು ಬರ್ತದ, ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರ್ತದ. ನೀವ್ ಇದನ್ನ ಮ್ಯಾಂಗ್ರೋವ್ಸ್ ಅರಣ್ಯ ಕಾಣಬಹುದು, ಅಥವಾ ಸುಂದರಬನ್ ನದಿ ಮುಖಜ ಭೂಮಿ. ಸುಂದರಬನ್ ನದಿ ಮುಖಜ ಭೂಮಿಯು ಯಾವ ಎರಡು ನದಿಗಳಿಂದ ನಿರ್ಮಾಣಗೊಂಡಿದೆ ಸರ್? ಯಾವ ಆಕಾರದಲ್ಲಿದೆ? ತ್ರಿಕೋನಾಕಾರದಲ್ಲಿದೆ. ಜಗತ್ತಿನ ಅತಿ ದೊಡ್ಡದಾದ ನದಿ ಮುಖಜ ಭೂಮಿ ಇಲ್ರಿ. ಹಾಗಾದ ಗಮನ ಇಲ್ರಿ, ನಾವ್ ಇದನ್ನ ಏನಂತ ಕರಿತೀವಿ ಅಂದ್ರ ಸುಂದರಬನ್ ನದಿ ಮುಖಜ ಭೂಮಿ, ಸುಂದರಬನ್ ನದಿ ಮುಖಜ ಭೂಮಿ ಅಂತ ಕರಿತೀವಿ. ಸರ್ ಎರಡು ನದಿಗಳಿಂದ ನಿರ್ಮಾಣ ಆಗ್ಯದ ಸರ್. ಈ ಕಡೆ ಬ್ರಹ್ಮಪುತ್ರ ನದಿ ಅದ ಸರ್, ಈ ಕಡೆ ಬ್ರಹ್ಮಪುತ್ರ ನದಿ ಅದ ರೀ ಸರ್. ಈ ಕಡೆ ಗಂಗಾ ನದಿ ಅದ. ಈ ಕಡೆ ಯಾವ ನದಿ ಅದ ರೀ? ಗಂಗಾ ನದಿ. ಸರ್ ಈ ಕಂಡು ಬರ್ತಕ್ಕಂಥ ಅರಣ್ಯ ಅಂತ ಅರಣ್ಯ ಮ್ಯಾಂಗ್ರೋವ್ಸ್ ಅರಣ್ಯ. ಯಾವ ಅರಣ್ಯ? ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರ್ತಕ್ಕಂಥ ಮರಗಳು ಸುಂದರಿ ಮರಗಳು. ಯಾವ ಮರಗಳು? ಸುಂದರಿ ಮರಗಳು ಅಂತ ಕರಿತೀವ್ರಿ. ಯಾವ ಆಕಾರದಲ್ಲಿದೆ? ತ್ರಿಕೋನದಲ್ಲಿದೆ. ಇದು ಜಗತ್ತಿನ ಅತಿ ದೊಡ್ಡ ನದಿ ಮುಖಜ ಭೂಮಿ. ಹೇಳಿದಿನ ಇವು ಎರಡು ಬಾಂಗ್ಲಾದೇಶದ ಗೋಲುಂಡ ಎಂಬುದಕ್ಕೆ ಹಿಂಗೆ ಮುಂದೆ ಹರಿತಿರ್ತದ. ಈ ಕಲರ್ ಚೇಂಜ್ ಮಾಡಿದ್ರೆ ಇದಕ್ಕೆ ಏನಂತ ಕರೀತಾರ, ಬಾಂಗ್ಲಾದೇಶದಾಗ ಗಂಗಾ ನದಿ ಪದ್ಮಾ ಅಂತ ಕರೀತಾರ. ಇವ್ ಎರಡು ಕಲ್ತು ಮುಂದೆ ಹೋಗುವತ್ನ್ಯಾಗ ಈಗ ಮೇಘಾಲಯದಿಂದ ಮೇಘನಾ ನದಿ ಹರಿದು ಬರ್ತಾಳ. ಮುಂದೆ ಮೇಘನಾ ಕಲ್ತ ಬಳಕ ಇದು ಗಂಗಾ ನದಿ ಏನಂತ ಕರೀತಾರ, ಮೇಘನಾ ನದಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೋರೆ. ಮೇಘಾಲಯದಿಂದ ಮೇಘನಾ ನದಿ ಹರಿದು ಬರ್ತದ. ಮೇಘನಾ ನದಿ ಹೋಗಿ ಬೆಡು ನದಿ ಕರೀತಾವ. ಮುಂದೆ ಮೇಘನಾ ಅಂತ ಕರೀತಾರ. ಪ್ರಾರಂಭದಾಗ ಪದ್ಮಾ, ಅನಂತರ ಮೇಘನಾ. ಭಾರತದ ಗಂಗಾ ಅಂತ ಕರೀತಾರೆ, ಇಲ್ಲಿ ಭಾಗೀರಥಿ ಅಂತ ಕರೀತಾರೆ. ಸರ್ ಈ ಗಂಗಾ ನದಿಯ ಒಂದು ಶಾಖೆ ಪಶ್ಚಿಮ ಬಂಗಾಳದಲ್ಲಿ ಹಿಂಗೊಳ್ತದೆ. ಇದು ಪಶ್ಚಿಮ ಬಂಗಾಳ. ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗಂಗಾ ನದಿಯನ್ನ ಏನಂತ ಕರೀತಾರ? ಹೂಗ್ಲಿ ನದಿ ಅಂತ ಕರೀತಾರೆ. ಈ ಹೂಗ್ಲಿ ನದಿ ಯಾವ ಅಣೆಕಟ್ಟ ಕಂಡು, ಯಾವ ಸೇತುವೆ ಕಂಡು ಬರ್ತಾ? ಹೌರಾ ಸೇತುವೆ. ಹೌರಾ ಸೇತುವೆ, ರವೀಂದ್ರ ಸೇತುವೆ. ಸರ್ ರವೀಂದ್ರ ಸೇತುವೆ ಎಲ್ಲಿ ಕಂಡು ಬರ್ತದೆ ಕೇಳ್ತಾನಪ್ಪಿ? ರವೀಂದ್ರ ಸೇತುವೆ. ಸರ್ ವಿವೇಕ ಸೇತುವೆ, ವಿವೇಕ ಸೇತುವೆ. ಸರ್ ನಿವೇದಿತಾ ಸೇತುವೆ, ನಿವೇದಿತಾ ಸೇತುವೆ. ಹೌರಾ ಸೇತುವೆ, ರವೀಂದ್ರ ಸೇತುವೆ, ವಿವೇಕ ಸೇತುವೆ. ಮತ್ತೆ ಆಪ್ಷನ್ ಬಸ್ ನೋಡ್ರಿ ಆರೇನುಗಳು ಬರ್ತಾವ. ರವೀಂದ್ರ ಸೇತುವೆ, ಹೌರಾ ಸೇತುವೆ, ಆಮೇಲೆ ಬಾಂಗ್ಲಾ ನಿವೇದಿತಾ ಸೇತುವೆ, ವಿವೇಕ ಸೇತುವೆ, ಈಶ್ವರಗುಪ್ತ ಸೇತುವೆ ಫೇಮಸ್ ಆಗಿರ್ತಕ್ಕಂಥದ್ದು. ಈಶ್ವರಗುಪ್ತ ಸೇತುವೆ ಅಂತ ಕರಿತೀವಿ. ಸಂಪ್ರೀತಿ ಸೇತುವೆ, ಸಂಪ್ರೀತಿ ಸೇತುವೆ ಅಂತ ಕರಿತೀವಿ. ನೆಕ್ಸ್ಟ್ ಜುಬ್ಲಿ ಸೇತುವೆ, ಜುಬಿಲಿ ಸೇತುವೆ. ಇವೆಲ್ಲ ಸೇತುವೆಗಳು ಹೌರಾ ನದಿಗೆ, ಹೂಗ್ಲಿ ನದಿಗೆ ಇಲ್ಲದಾವ. ಏನ್ ಸ್ಪೆಷಲ್ ಅದು ಸರ್ ಹೌರಾ ಸೇತುವೆ? ಲಾಕಿಂಗ್ ವ್ಯವಸ್ಥೆ. ಸೇತುವೆ ತನ್ನಿಂದ ತಾನೇ ಲಾಕ್ ಆಗ್ತಿತ್ತು, ತನ್ನಿಂದ ತಾನೇ ಓಪನ್ ಆಗ್ತಿತ್ತು. ಬ್ರಿಟಿಷ್ ಕಾಲದ ನಿರ್ಮಾಣ ಆಗಿದ್ದಾರೆ.
ಈ ಹೂಗ್ಲಿ ನದಿ ಮೇಲೆ ಒಂದು ಬಂದರಲ್ಲ ಅದರೇ ಯಾವುದು ಅಂದ್ರೆ ಕೋಲ್ಕತ್ತಾ ಬಂದರು. ನದಿ ತೀರದಲ್ಲಿರುವ ಏಕೈಕ ಬಂದರು ಹೇಳಿದಿನ ನಿಮ್ಗೆ. ಇದನ್ನ ಏನಂತ ಕರಿತೀವಿ? ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತ ಕರಿತೀವ್ರಿ. ಇದನ್ನ ಭಾರತದ ಚಹಾಗಳು ಅಂತ ಕರಿತೀವಿ. ಗೋಲ್ಡನ್ ಫೈಬರ್ ಬಂದರು ಅಂತ ಕರಿತೀವಿ. ಗೋಲ್ಡನ್ ಫೈಬರ್ ಬಂದರು ಅಂತ ಕರಿತೀವಿ. ಫೈನಲ್ ಕ್ಲಿಯರ್ ಏನ್ರಿ ಕಾನ್ಸೆಪ್ಟ್? ಸರ್ ಈ ಅಲಕಾನಂದ ನದಿಗೆ ಪಂಚಪ್ರಯಾಗ ಕಂಡು ಬರ್ತಾವ. ಏನ್ ಮಸ್ತ್ ಕ್ವಶನ್ ಬರ್ತಾವ್ರಿ ಈ ನದಿ ಮ್ಯಾಲ. ಪಂಚಪ್ರಯಾಗ, ಪಂಚ ಅಂದ್ರ 5 ಪ್ರಯಾಗಗಳದಾವ ಸರ್. 5 ಪ್ರಯಾಗ ಅವ. ಒಂದೇ ಪ್ರಯಾಗ ನೋಡ್ತಾ ಇದೀನಿ. ಇದು ಯಾವುದು ಅಂದ್ರ ದೌಲಿ ಗಂಗಾ ಅಂತ ಕರಿತೀವಿ. ಒಂದೇ ನದಿ ಯಾವುದು ಅಂದ್ರ ಇದು ದೌಲಿ ಗಂಗಾ. ದೌಲಿ ಗಂಗಾ ನದಿ ಅಂತ ಕರಿತಾ ಇದೀವಿ. ಕ್ವಶನ್ ದೌಲಿ ಗಂಗಾ ಅಂತ ಕರಿತೀವಿ ಸರ್. ದೌಲಿ ಗಂಗಾ ಬಂದು ಕಲಿಯುವುದು ಎಲ್ಲಿ ಅಂತ ಕೇಳ್ತಾನೆ. ದೌಲಿ ಗಂಗಾ ಬಂದು ಸೇರೋದು ಎಲ್ಲಿ ಅಂತ ಕೇಳ್ತಾನ್ರಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕರ್ಣ ಪ್ರಯಾಗ ಅಲ್ಲ, ವಿಷ್ಣು ಪ್ರಯಾಗ. ಯಾವ ಪ್ರಯಾಗ? ವಿಷ್ಣು ಪ್ರಯಾಗ. ಸರ್ ಎಲ್ಲಾ ಪ್ರಯಾಗ ಯಾವ್ದಂದ್ರೆ ಅಲಗಾನದಿಗೆ ಫಸ್ಟ್ ಪ್ರಿಫರೆನ್ಸ್. ಎರಡನೇದು ಯಾವುದು ಅಂದ್ರೆ ನಂದಾಕಿನಿ ಅಂತ ಕರಿತೀವಿ ಸರ್. ಇದು ಯಾವ ನದಿ ಅಂದ್ರೆ ನಂದಾಕಿನಿ. ನಂದಾಕಿನಿ ಅಂತ ಕರಿತೀವಿ. ಇದು ನಂದ ಪ್ರಯಾಗ. ಒಂದನೇದು ವಿಷ್ಣು ಪ್ರಯಾಗ, ಎರಡನೇದು ನಂದ ಪ್ರಯಾಗ. ಮೂರನೇದು ಯಾವುದು ಅಂದ್ರ ಪಿಂಡರಿ ಗಂಗಾ. ಮೂರನೇದು ಯಾವುದು ಅಂದ್ರ ಪಿಂಡರಿ ಗಂಗಾ. ಈ ಪಿಂಡರಿ ಗಂಗಾದಾಗ ಬಂದು ಕಲಿಯುವುದು ಎಲ್ಲಿ ಅಂದ್ರ ಇದು ವಿಷ್ಣು ಪ್ರಯಾಗ, ಇದು ನಂದ ಪ್ರಯಾಗ ಸರ್. ಇದು ಕರ್ಣ ಪ್ರಯಾಗ, ಇದು ನಂದ ಪ್ರಯಾಗ, ಇದು ವಿಷ್ಣು ಪ್ರಯಾಗ. ಒಳಗಿಂದ ಬಂದ್ರದ್ದು ಯಾವ್ದು? ಅದು ಯಾವ್ದ್ರ ಮಂದಾಕಿನಿ. ಮಂದಾಕಿನಿ ಸರ್. ಮಂದಾಕಿನಿ ನದಿ ಬಂದು ಸೇರುವುದು ಯಾವ ಪ್ರಯಾಗದೊಳಗ? ರುದ್ರ ಪ್ರಯಾಗದೊಳಗ. ಒಂದನೇದು ವಿಷ್ಣು ಪ್ರಯಾಗ, 2 ನಂದ ಪ್ರಯಾಗ, 3 ಕರ್ಣ ಪ್ರಯಾಗ, 4 ರುದ್ರ ಪ್ರಯಾಗ, 5 ದೇವ ಪ್ರಯಾಗ. ದೇವ ಪ್ರಯಾಗದಾಗ ಬಂದು ಸೇರುವ ನದಿ ಯಾವುದು ಅಂತ ಕೇಳ್ತಾನ್ರಿ. ಅದು ಭಾಗೀರಥಿ. ಈ ಕಡೆ ಭಾಗೀರಥಿ, ಈ ಕಡೆ ಅಲಕ್ಷಿಣಾ. ಟೋಟಲ್ 5 ಪ್ರಯಾಗ ಸರ್. ಈ 5 ಪ್ರಯಾಗಗಳು ಬರೋದು ಯಾವ ರಾಜ್ಯದಾಗ ಅಂದ್ರೆ ಉತ್ತರಾಖಂಡ ರಾಜ್ಯದಾಗ ಬರ್ತದಪಿ. ಉತ್ತರಾಖಂಡ ರಾಜ್ಯ ಅಂತ ಕರಿತಾ ಇದ್ದೀವಿ. ಪಂಚ ಪ್ರಯಾಗಗಳು ಬರೋದು ಸರ್. ಮಂದಾಕಿನಿ ನದಿ ಉಗಮದಲ್ಲಿ ಕೇದಾರನಾಥ ಸರ್. ನೀವು ಹಿಮಾಲಯ ಪರ್ವತದಾಗ ಡ್ಯೂಟಿ ಮಾಡಿ ಬಂದೇರಿ. ಮಾಡ್ರಿ ಮಾಡ್ರಿ. ಎಷ್ಟು ಧಾಮಗಳದಾವ್ರಿ? ಎಷ್ಟು ಧಾಮಗಳದಾವ್ರಿ? ಧಾಮ್ ಡೆಲ್ಲಿಗೆ ಹೋದ ತಕ್ಷಣ ನಿಮ್ಗೆ ಜೀಪ್ ಕಾರ್ ನಿಂತಿರ್ತಾರ್ರಿ. ಎಷ್ಟು ಧಾಮಗಳದಾವ್ರಿ? 4 ಧಾಮ. ನಿಮ್ ಸುತ್ತಾಡ್ಸ್ಕೊಂಡ್ ಬರ್ತೀವಿ ಬರ್ರಿ ನಮ್ ಗಾಡಿ ಕೂತ್ರಿ ಇರ್ತಾರ ಇಲ್ರಿ. ಎಸ್. ಹಾಗಾದ್ರೆ ಎಷ್ಟು ಧಾಮಗಳದಾವ್ರಿ? 1998 FDA ಕ್ವಶನ್ ಸರ್ ಇದು. ಸರ್ ಇದು ಯಾವ್ದು ಅಂದ್ರೆ ಯಮುನಾ ನದಿ. ಯಾವ ನದಿ? ಯಮುನಾ. ಯಮುನಾ ನದಿ ಉಗಮಗೊಳ್ಳುವುದು ಯಮನೋತ್ರಿ. ಯಾವ್ದ್ರಿ? ಯಮನೋತ್ರಿ. 4 ಧಾಮ ಯಾವ್ದು ಕೇಳ್ತಾರ್ರಿ? ಯಮನೋತ್ರಿ, ಗಂಗೋತ್ರಿ, ಕೇದಾರನಾಥ, ಬದ್ರಿನಾಥ. 4 ಸಿಗಲಾಗ್ಯದಾವ. 1 ಯಮನೋತ್ರಿ, 2 ಗಂಗೋತ್ರಿ, 3 ಕೇದಾರನಾಥ, 4 ಬದ್ರಿನಾಥ. 4 ಧಾಮಗಳಲ್ಲಿ 4 ನದಿ ಉಗಮಗೊಳ್ತಾವ್ರಿ. ಒಂದನೇದ್ ಯಾವ್ದು ಅಂದ್ರೆ ಅಲಕಾನಂದ, ಎರಡನೇದ್ ಯಾವ್ದು ಅಂದ್ರೆ ಮಂದಾಕಿನಿ, ಮೂರನೇದ್ ಯಾವ್ದು ಅಂದ್ರೆ ಭಾಗೀರಥಿ ಅಥವಾ ಗಂಗಾ, 4ನೇದ್ ಯಾವ್ದು ಅಂದ್ರ ಯಮುನಾ. ಸರ್ ಈ ಯಮುನಾ ನದಿ ಬಂದು ಸೇರುವುದು ಎಲ್ಲಿ ಅಂದ್ರೆ ಉತ್ತರ ಪ್ರದೇಶದ ಅಲಹಾಬಾದ್. ನೋಡಿ ಉತ್ತರ ಪ್ರದೇಶದ ಅಲಹಾಬಾದ್ ಬಳಿ ಏನ್ ಮಾಡ್ತದ? ಗಂಗಾ ನದಿಯನ್ನ ಸೇರ್ತದೆ. ನೀವು ಅಲಹಾಬಾದ್ ಅನ್ನಬಹುದು. ಇದಕ್ಕೆ ನೀವು ಪ್ರಯಾಗರಾಜ್ ಅಂತ ಚೇಂಜ್ ಮಾಡಿದ್ದಾರೆ. ಈಗ ಪ್ರಯಾಗರಾಜ್ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಇಸ್ಲಾಮರ ಆಡಳಿತದೊಳಗೆ ಅಲಹಾಬಾದ್ ಅಂತ ಕರೆದ್ರು. ಈ ಸತಿ ಯೋಗಿ ಆದಿತ್ಯನಾಥ್ ಇದಕ್ಕೆ ಪ್ರಯಾಗರಾಜ್ ಅಂತ ಮಾಡ್ಯಾನ. ಅಲ್ಲಿ ಬಂದು ಏನ್ ಮಾಡ್ತದ್ರಿ? ಯಮುನಾ ನದಿ, ಗಂಗಾ ನದಿಯನ್ನ ಕಲಿತದಪಿ. ಸರ್ ಇಲ್ಲಿ 3 ನದಿ ಕಲಿತಾವಲ್ರಿ? ಹೌದು. 1 ಸರಸ್ವತಿ ನದಿ ಅಂತ ಕರಿತೀವಿ, 2 ಗಂಗಾ ನದಿ ಅಂತ ಕರಿತೀವಿ, 3 ಯಮುನಾ ನದಿ. ಭಾರತದ ಅತಿ ದೊಡ್ಡದಾದ ತ್ರಿವೇಣಿ ಸಂಗಮ. ಭಾರತದ ಅತಿ ದೊಡ್ಡದಾದ ತ್ರಿವೇಣಿ ಸಂಗಮ ಯಾವುದು? ಯಾವ್ದ್ರಿ? ಪ್ರಯಾಗರಾಜ್.
ಇಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ಆಚರಿಸ್ತಾರ. ಪ್ರತಿ 12 ವರ್ಷಗಳಿಗೊಮ್ಮೆ ಏನ್ ಆಚರಣೆ ಮಾಡ್ತಾರ ನಮ್ಮ ದೇಶದಾಗ? ಕುಂಭಮೇಳ. ಸರ್, ಕುಂಭಮೇಳವನ್ನ ದೇಶದ ಎಷ್ಟು ನಗರಗಳಲ್ಲಿ ಆಚರಣೆ ಮಾಡ್ತಾರೆ? 4 ನಗರಗಳು. 4 ನಗರಗಳು. ಕುಂಭಮೇಳ ನಡೆಯುವುದು 12 ವರ್ಷಗಳಿಗೊಮ್ಮೆ. ಅರ್ಧ ಕುಂಭಮೇಳ ನಡೆಯುವುದು 6 ವರ್ಷಗಳಿಗೊಮ್ಮೆ. ಮಹಾಕುಂಭಮೇಳ ನಡೆಯುವುದು 144 ವರ್ಷಗಳಿಗೊಮ್ಮೆ ಅಥವಾ 12 ಕುಂಭಮೇಳಗಳ ನಂತರ. 12 ಕುಂಭಮೇಳಗಳ ನಂತರ 12 144 ವರ್ಷ ಆಯ್ತು. ಫೈನಲ್. ಸ್ವಲ್ಪ ಗಮನ ಇಲ್ಲ ನಿಮಗೆ. ಇಲ್ಲಿ ಕುಂಭಮೇಳ ನಡೆಯುವುದು 4 ನಗರಗಳಲ್ಲಿ. ಸರ್, ಮೊನ್ನೆದ್ ಯಾವುದು? ಹರಿದ್ವಾರ. ಹರಿದ್ವಾರ ಅಂತ ಕರಿತೀವಿ. ಯಾವ ನದಿಯ ದಡದ ಮೇಲೆ ನಡೆಸ್ರಿ? ಗಂಗಾ ನದಿಯ ದಡದ ಮೇಲೆ ಹರಿದ್ವಾರ ಬರೋದು ಉತ್ತರಾಖಂಡ ರಾಜ್ಯದಾಗ ಬರ್ತದ್ರಿ. ಹರಿದ್ವಾರ 4 ನಗರದಾಗ ನಡೆದವ್ರಿ. 4 ನಗರ ಯಾವ್ದ್ರ? ಒಂದು ಹರಿದ್ವಾರ. ಸರ್, ಎರಡನೇದ್ ಯಾವ್ದು? ಅಲಹಾಬಾದ್, ಪ್ರಯಾಗರಾಜ್, ಇದು ನಡೆಯುತ್ರಿ. ವೇಣಿ ಸಂಗಮ. 3 ನದಿ ಬರ್ತಾವ್ರಿ. ಅದಕ್ಕೆ ನಾವು 3 ನದಿ ಅನ್ಬೇಕು ಹೊರತು 1 ನದಿ ಅನ್ನಂಗೆ ಇಲ್ಲ. ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಸರ್, 3ನೇದ್ ಯಾವ್ದು? ನಾಸಿಕ್. ನಾಸಿಕ್ ಬರೋದು ಮಧ್ಯಪ್ರದೇಶದಾಗ. ಯಾವ ನದಿಯ ದಡದಾಗ ನಡೀತದ ಅಂದ್ರ ಸಿಪ್ರಾ ನದಿ. ಇದು ನಾಸಿಕ್ ಗೋದಾವರಿ. ನಾಸಿಕ್ ನದಿ ಯಾವ ನದಿ ಅಂದ್ರ ಗೋದಾವರಿ, ಮಹಾರಾಷ್ಟ್ರದ ಬರ್ತದೆ. 4ನೇದ್ ಯಾವ ಅಂದ್ರ ಉಜ್ಜಯಿನಿ. ಸರ್, ಉಜ್ಜಯಿನಿ ಬರೋದು ಮಧ್ಯಪ್ರದೇಶ. ನಾಸಿಕ್ ಬರೋದು ಮಹಾರಾಷ್ಟ್ರ. ನಾಸಿಕ್ ಬರೋದು ಮಹಾರಾಷ್ಟ್ರ. ನಾಸಿಕ್ ಯಾವ ನದಿ ಅಂದ್ರ ಗೋದಾವರಿ. ಉಜ್ಜಯಿನಿ ಬರೋದು ಮಧ್ಯಪ್ರದೇಶ. ಯಾವ ನದಿ ಅಂದ್ರ ಸಿಪ್ರಾ ನದಿ. ಸಿಪ್ರಾ ನದಿ ಅಂತ ಕರ್ತೀವಿ. ಗಂಗಾ ನದಿಗೆ 4 ಛೋಟಾಚಾರ್ಗಳು. ನಾವು 4 ಕುಂಭಮೇಳ ನಡೀತಾವ. 5 ಪಂಚ ಏನಪ್ಪಾ ಅಂದ್ರ ಪ್ರಯಾಗಗಳು ಕಂಡು ಬರ್ತಾವ. ಗಂಗಾ ನದಿ ಉಪನದಿಗಳು 1, 2 ರೀ. ನೋಡ್ರಿ, 1 ರಾಮಗಂಗಾ ಅಂತ ಕರಿತೀವಿ. 1 ಯಾವುದು ಅಂದ್ರ ರಾಮಗಂಗಾ. 2 ಗಂಗಾ ನದಿ ಕರಿತೀವಿ. 3 ಗಂಡಕಿ ನದಿ ಅಂತ ಕರಿತೀವಿ. 4 ಸೋನಾ ನದಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಯಮುನಾ ನದಿ ಅಂತ ಕರಿತೀವಿ. ಈ ಯಮುನಾ ನದಿಯ ಉಪನದಿಗಳು ಚಂಬಲ್ ನದಿ ಅಂತ ಬರ್ತದ್ರಿ. ಕೇನ್ ನದಿ ಅಂತ ಬರ್ತದ. ಬೆಟ್ವಾ ನದಿ ಅಂತ ಬರ್ತದ್ರಿ. ಬಾನಸ್ ನದಿ ಅಂತ ಬರ್ತದ್ರಿ. ಹೂಗ್ಲಿ ನದಿ ಅಂತ ಕರಿತೀವಿ. ಆಮೇಲೆ ಬರೋದು ದಾಮೋದರ್ ನದಿ ಅಂತ ಕರಿತೀವಿ. ದಾಮೋದರ್. ಕೋಶಿ ನದಿ ಅಂತ ಕರಿತಾ ಇದೀವಿ. ರಾಮಗಂಗಾ, ಗದ್ವಾರ್, ಗಂಡಕಿ, ಕೋಶಿ, ಯಮುನಾ, ಸೋನಾ, ಚಂಬಲ್, ಕೇನ್ ಮತ್ತು ಬೆಟ್ವಾ, ಶಾರದಾ ಮತ್ತು ಗೋಮಾತಾ. ಇವೆಲ್ಲ ಗಂಗಾ ನದಿಯ ಅಕ್ಕ ತಂಗಿಯಾರು ಅಂದ್ರೆ ಉಪನದಿಗಳು. ಗಂಗಾ ನದಿ ಇನ್ನೂ 2 ತಾಸು. ಗಂಗಾ ನದಿ ಇನ್ನೂ 2 ತಾಸು ಹೇಳಿದ್ರು ಮುಗಿದಾರಂತ ಚಾಪ್ಟರ್. ಇದು ಅಷ್ಟು ಮಸ್ತ್ ಆಗಿರ್ತಕ್ಕಂಥ ಚಾಪ್ಟರ್ ಯಾವುದು ಅಂದ್ರ ಅದು ಗಂಗಾ ನದಿ ಅಂತ ಕರಿತೀವ್ರಿ. ಯಾವ ನದಿ ಕರಿತೀವ್ರಿ? ಗಂಗಾ ನದಿ ಕರಿತೀವ್ರಿ. ಓಕೆ ಅಂದ್ರೆ ಕಲ್ಲಣ ರಾಜತರಂಗಿಣಿ ಅಂತ ಕರಿತೀವಿ. ಓಕೆ. ಹಾಗಾರ ಸ್ವಲ್ಪ ಗಮನ. ಇಲ್ಲಿ ನಾವೇನ್ ಕಾಣ್ತೀವಿ ಅಂದ್ರೆ 4 ಲಾಂಗ್ಗಳು ಯಾವ್ಯಾವ? 1 ಯಾವ್ದು? ಯಮನೋತ್ರಿ. 2 ಯಾವ್ದು? ಗಂಗೋತ್ರಿ. 3 ಯಾವ್ದು? ಕೇದಾರ. 4 ಯಾವ್ದು? ಬದ್ರಿನಾಥ್. ಟೋಟಲ್ 5 ಪಂಚಪ್ರಯಾಗಗಳು. 1 ವಿಷ್ಣು ಪ್ರಯಾಗ, 2 ನಂದ ಪ್ರಯಾಗ, 3 ಕರ್ಣ ಪ್ರಯಾಗ, 4 ರುದ್ರ ಪ್ರಯಾಗ, 5 ದೇವ ಪ್ರಯಾಗ. ಇಲ್ಲಿ ಬಂದು ಸೇರೋ ನದಿಗಳು 1 ಪಿಂಡರಿ ಗಂಗಾ, ನಂದಾಕಿನಿ. 1 ದೌಲಿ ಗಂಗಾ, 2 ನಂದಾಕಿನಿ, 3 ಪಿಂಡರಿ ಗಂಗಾ, 4 ಮಂದಾಕಿನಿ, 5 ಭಾಗೀರಥಿ. 5 ಕಂಡು ಬರೋದು ಯಾವ ನದಿ ಅಂದ್ರ ಅಲಕಾನಂದ ನದಿ. ಅಲಕಾನಂದ ನದಿ ಉಗಮ ಸ್ಥಾನ ಅಂದ್ರ ಬದ್ರಿನಾಥ್. ಸರ್, ಉತ್ತರ ಪ್ರದೇಶದ ಅಲಹಾಬಾದ್ನ್ಯಾಗ 3 ನದಿಗಳನ್ನ ಕಲಿತಾವ್ರಿ. 1 ಗಂಗಾ, ಇನ್ನೊಂದು ಸರಸ್ವತಿ, ಇನ್ನೊಂದು ಯಮುನಾ. ಇದು ಭಾರತದ ಅತಿ ದೊಡ್ಡದಾದ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ಆಚರಿಸ್ತಾರೆ. 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ. 144 ವರ್ಷಗಳು ಅಥವಾ 12 ಕುಂಭಮೇಳಗಳ ನಂತರ ಮಹಾಕುಂಭಮೇಳ ಆಚರಣೆ ಮಾಡಲಾಗುತ್ತದೆ ನಮ್ಮ ದೇಶದ ಒಳಗಡೆ. ಈ ಗಂಗಾ ನದಿಯ ಒಟ್ಟು ಉದ್ದ ಇಲ್ಲಿಂದ ಗಂಗೋತ್ರಿಯಿಂದ ಬಾಂಗ್ಲಾದೇಶಕ್ಕೆ ಬಂದು ಸೇರುವವರೆಗೂ 2525 ಕಿಲೋಮೀಟರ್. ಬರೀ ಭಾರತದ ಈ ನದಿಯ ಉದ್ದ ಅಂತ ಕೇಳೋದಂದ್ರೆ ಎಷ್ಟು? 2071 ಕಿಲೋಮೀಟರ್. ಗಂಗಾ ನದಿಗೆ ಪ್ರಮುಖವಾಗಿ 2 ಅಣೆಕಟ್ಟು ಕಟ್ಟಿದೀವಿ. 1 ಭಾಗೀರಥಿ ನದಿಗೆ ತೆಹರಿ ಡ್ಯಾಮ್ ಕಟ್ಟಿದೀವಿ.
ಗಂಗಾ ನದಿ ಬರ್ತಕ್ಕಂತ ಅಣೆಕಟ್ಟು ಯಾವುದು ಅಂತ ಕೇಳ್ತಾರಪ್ಪಿ. ತೇರಿ ಡ್ಯಾಮ್ ಎಲ್ಲದಂದ್ರ ಉತ್ತರಾಖಂಡ ನದಿಗೆ ಅದರ ಸರ್ ಯಾವ ನದಿಗೆ ಅದರಿ? ಭಾಗೀರಥಿ ನದಿಗೆ. ನೋಡಿ ಇಲ್ಲಿಂದ ಗಂಗಾ ನದಿ ಆಗ್ತದ. ಇನ್ನ ಇಲ್ಲಿ ಏನ್ ಬಂದ್ರ ಭಾಗೀರಥಿ ಅದ. ಭಾಗೀರಥಿ ನದಿಗೆ ಕಟ್ಟಿರ್ತಕ್ಕಂತ ಅಣೆಕಟ್ಟು ಯಾವುದು? ತೇರಿ ಅಣೆಕಟ್ಟು. ಪ್ರಸ್ತುತ ದೇಶದ ಅತಿ ಎತ್ತರವಾದ ಅಣೆಕಟ್ಟು. ದೇಶದ ಅತಿ ಎತ್ತರವಾದ ಎರಡನೇ ಅಣೆಕಟ್ಟು ಬಾಕ್ರಾನಂಗಲ್. ಆಗ ಸಟ್ಲೇಜ್ ನದಿಗಳನ್ನೆಲ್ಲ ಸಟ್ಲೇಜ್ ನದಿಗೆ ಬರೋದು ಬಾಕ್ರಾನಂಗಲ್. ಎರಡನೇ ಅಣೆಕಟ್ಟು ಪ್ರಸ್ತುತ ದೇಶದ ಅತಿ ಎತ್ತರವಾದ ಅಣೆಕಟ್ಟು ತೇರಿ ಅಣೆಕಟ್ಟು. ಎಷ್ಟು ಎತ್ತರವಾಗಿದೆ ಸರ್? 260.5 ಮೀಟರ್ ಎತ್ತರವಾಗಿದೆ. ಅದು 226 ಮೀಟರ್ ಎತ್ತರವಾಗಿದೆ. ಇದು 260.5 ಮೀಟರ್ ಎತ್ತರವಾಗಿದೆ ಅಂತ ಕರಿತೀವಿ. ಸುಂದರ್ಲಾಲ್ ಬಹುಗುಣವರು ಈ ಅಣೆಕಟ್ಟನ್ನ ವಿರೋಧಿಸಿ ದೆಹಲಿ ವಿರೋಧಿ ಚಳವಳಿಯನ್ನ ಕೈಗೊಳ್ಳಲಾಗದೆ 1980ರಿಂದ 2004 ಅವಧಿ ಒಳಗ 1980ರಿಂದ 2004 ಅವಧಿ ಒಳಗ ದೆಹಲಿ ವಿರೋಧಿ ಚಳವಳಿಯನ್ನ ಕೈಗೊಂಡವರು ಸುಂದರ್ಲಾಲ್ ಬಹುಗುಣ. ಚಿಪ್ಕೋ ಚಳವಳಿಯನ್ನ ಕೈಗೊಳ್ತಾರ್ರಿ ಇವರು. ಅಪ್ಪಿಕೋ ಚಳವಳಿ ಅನ್ನಂಗಿಲ್ಲ, ನಾವು ಚಿಪ್ಕೋ ಚಳವಳಿ ಅಂತೀವಿ. ಕರ್ನಾಟಕದಾಗ ಅಪ್ಪಿಕೋ ಚಳವಳಿ ಕಡೆ ಯಾರಿಗ ಅಂತೀವಿ? ಪಾಂಡುರಂಗ ಹೆಗಡೆ ಅಂತ ಕರಿತೀವಿ. ಸರ್ ಗಂಗಾ ನದಿಯ ಉಪನದಿಗಳು ಎಷ್ಟದಾವ ಕೇಳ್ತಾನಪ್ಪಿ. ಗಂಗಾ ನದಿಯ ಉಪನದಿಗಳು 1 ರಾಮಗಂಗಾ, 2 ಗಗ್ಗರ್, ಗಂಡಕಿ, ಕೋಶಿ, ಯಮುನಾ, ಸೋನ, ಚಂಬಲ್, ಪೇನ್, ಬೆಟ್ವಾ, ಬಾನಸ, ಶಾರದಾ, ಗೋಮಾತಾ ಅಂತ ಕರಿತೀವಿ. ಹೂಗ್ಲಿ, ದಾಮೋದರ ಅಂತ ಕರಿತೀವಿ. ಇವೆಲ್ಲ ಗಂಗಾ ನದಿಯ ಉಪನದಿಗಳು. ಇನ್ನ ನೆಕ್ಸ್ಟ್ ಒನ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಗಂಗಾ ನದಿಯ ದಡದ ಮೇಲಿರ್ತಕ್ಕಂತ ನಗರಗಳು. ಬಹಳ ಸಲ ಎಕ್ಸಾಮ್ ಕ್ವಶನ್ಸ್ ಕೇಳೇನಪ್ಪಿ. ಗಂಗಾ ನದಿಯ ದಡದ ಮೇಲಿರ್ತಕ್ಕಂತ ನಗರ ನೋಡಿದ್ರೆ, 1 ಹರಿದ್ವಾರ. ಒಂದನೇದು ಯಾವ್ದು ಕಾಣ್ತೀವಿ ಅಂದ್ರೆ ಹರಿದ್ವಾರ ಅಂತ ಕಾಣ್ತೀವಿ. ಎರಡನೇದು ಯಾವ್ದು ಅಂದ್ರೆ ಋಷಿಕೇಶಿ. ಎರಡನೇದು ಯಾವ್ದು ಅಂದ್ರೆ ಋಷಿಕೇಶಿ. ಸರ್ ಇವೆರಡು ಬರೋದು ಎಲ್ಲಿ ಅಂದ್ರೆ ಉತ್ತರಾಖಂಡನ್ಯಾಗ ಬರ್ತಾವ. ಉತ್ತರಾಖಂಡದಾಗ ಬರ್ತಾವ. ಸೂಪರ್ ಸರ್. ಹರಿದ್ವಾರ ಮತ್ತು ಋಷಿಕೇಶ ಎರಡು ಉತ್ತರಾಖಂಡದಲ್ಲಿ ಗಂಗಾ ನದಿ ದಡದವ್ರು ಎರಡು. ಅದೇ ನಾವು ನೆಕ್ಸ್ಟ್ ಮೂರನೇದು ಯಾವ್ದು ಕಾಣ್ತೀವಿ ಅಂದ್ರೆ ವಾರಣಾಸಿ ಅಂತ ಕರಿತೀವಿ. ವಾರಣಾಸಿ ಅಂತ ಕರಿತೀವಿ. ಅಲಹಾಬಾದ್ ಅಂತ ಕರಿತೀವಿ. ಅಲಹಾಬಾದ್ ಅಂತ ಕರಿತೀವಿ. ಫಿರೋಜಾಬಾದ್ ಅಂತ ಕರಿತೀವಿ. ಫಿರೋಜಾಬಾದ್ ಅಂತ ಕರಿತೀವಿ. ಕನೌಜ್ ಅಂತ ಕರಿತೀವಿ. ಕಾನ್ಪುರ್ ಅಂತ ಕರಿತೀವಿ. ಕಾನ್ಪುರ್. ಅಪ್ಪ ಇವು 5 ಬರ್ತಕ್ಕಂಥದ್ದು ಉತ್ತರ ಪ್ರದೇಶದಾಗ ಗಂಗಾ ನದಿಯ ದಡದ ಮ್ಯಾಲ ಅದಾವ 5. ಇನ್ನ ಬಿಹಾರದ ರಾಜಧಾನಿ ಪಾಟ್ನಾ ಯಾವ ನದಿಯ ದಡದ ಮ್ಯಾಲ ಅದ ಅಂತ ಕೇಳ್ರಿ. ಬಿಹಾರದ ರಾಜಧಾನಿ ಬರೋದು ಪಾಟ್ನಾ, ಗಂಗಾ ನದಿಯ ದಡದ ಮ್ಯಾಲ. ಸರ್ ವೆಸ್ಟ್ ಬೆಂಗಾಲ್ನಾಗ 2 ನದಿ ನಗರಗಳದಾವ. ಒಂದು ಮುರ್ಷಿದಾಬಾದ್. ಯಾವುದು? ಮುರ್ಷಿದಾಬಾದ್ ಅಂತ ಕರಿತೀವಿ. ಇನ್ನೊಂದು ಯಾವ್ದು ಅಂದ್ರೆ ಕೋಲ್ಕತ್ತಾ. ಸರ್ ಕೋಲ್ಕತ್ತಾದವರು ಹುಬ್ಳಿ ನದಿ ಅಲ್ಲ ಸರ್. ಆಪ್ಷನ್ಸ್ ಏನಾದ್ರು ಫಸ್ಟ್ ಆಪ್ಷನ್ ಹುಬ್ಳಿ ಇತ್ತು ಅಂದ್ರೆ ನೀವು ಹುಬ್ಳಿ ಪ್ರಿಫರೆನ್ಸ್ ಕೊಡಬೇಕು. ಸರ್ ಹುಬ್ಳಿ ಇಲ್ಲ ಅಂದ್ರೆ ಗಂಗಾ ಕೊಡಬೇಕು. ಯಾಕಂದ್ರೆ ಹುಬ್ಳಿ ನದಿಯನ್ನ ಪಶ್ಚಿಮ ಬಂಗಾಳದಲ್ಲಿ ಗಂಗಾ ನದಿಗೆ ಹುಬ್ಳಿ ನದಿ ಅಂತ ಕರಿತೀವ್ರಿ. 2 ಆಪ್ಷನ್ಸ್ ಫಸ್ಟ್ ಹುಬ್ಳಿ. 2 ಒಂದೇ ಅಲ್ಲ ಸರ್. ಹುಬ್ಳಿ ಒಂದೇ ಹಾಕು. ಸರ್ ಹುಬ್ಳಿ ಇಲ್ಲ ರೀ, ಗಂಗಾ ಹಾಕು. ಫೈನಲ್ ಕ್ಲಿಯರ್ ಇದೆ. ಗಂಗಾ ನದಿಯ ದಡದ 1 ಹರಿದ್ವಾರ ಫಿಕ್ಸ್ ಕ್ವಶನ್ ರೀ. 1 ಹರಿದ್ವಾರ, 2 ಋಷಿಕೇಶಿ, 3 ವಾರಣಾಸಿ, 4 ಅಲಹಾಬಾದ್, 5 ಫಿರೋಜಾಬಾದ್, 6 ಕನೌಜ, 7 ಕಾನ್ಪುರ್, 8 ಪಾಟ್ನಾ, 9 ಮುರ್ಷಿದಾಬಾದ್, 10 ಕೋಲ್ಕತ್ತಾ ಅಂತ ಕರಿತೀವಿ. ಯಾವ ಕತ್ತಾ ಅಂತ ಕರಿತೀವಿ? ಕೋಲ್ಕತ್ತಾ ಅಂತ ಕರಿತೀವಿ. ಇವೆಲ್ಲ ನಾವು ಏನಂತ ಕರಿತೀವಿ? ಗಂಗಾ ನದಿಯ ಉಪನದಿಗಳು. ಎಷ್ಟು ಪ್ರಯಾಣಗಳದಾವ ಅಂತ ಕೇಳ್ತಾರೆ. ಪಂಚ ಪ್ರಯಾಣಗಳು ಕಂಡು ಬರ್ತಾವ. ಎಷ್ಟು ಧಾಮದಾವ ಅಂದ್ರೆ 4 ಧಾಮಗಳದಾವ. ಎಷ್ಟು ಧಾಮಗಳದಾವ? 4. ಎಷ್ಟು ನಗರಗಳಲ್ಲಿ ಕುಂಭಮೇಳ ನಡೀತಂದ್ರ 4 ನಗರಗಳಲ್ಲಿ. ಎಷ್ಟು ವರ್ಷಗಳಿಗೆ ಒಮ್ಮೆ ನಡೀತಂದ್ರ 12 ವರ್ಷಗಳಿಗೆ ಒಮ್ಮೆ. ಅರ್ಧ ಕುಂಭಮೇಳ ಎಷ್ಟು ವರ್ಷ? 6 ವರ್ಷ. ಮಹಾಕುಂಭಮೇಳ 144 ವರ್ಷಗಳು ಅಥವಾ 12 ಕುಂಭಮೇಳಗಳ ನಂತರ. ಸರ್ 12 ಕುಂಭಮೇಳ, ಇದು 4 ಕುಂಭಮೇಳ ನೆನ್ಕೊಡ್ಬೇಕು ಸರ್ ಅಂದ್ರೆ ಹನು ಅಂತ ತಿಳ್ಕೊಬೇಕ್ರಿ. ಹನು ಅನ್ನಬೇಕು. ಸರ್ ಹನು ಅಂದ್ರೆ ಏನು? ಎಚ್ ಅಂದ್ರೆ ಏನು ಅಂದ್ರೆ ಹರಿದ್ವಾರ ಅಂತ ಕರಿತೀವಿ. ಎ ಅಂದ್ರೆ ಏನ್ರಿ? ಅಲಹಾಬಾದ್. ಎನ್ ಅಂದ್ರ ನಾಸಿಕ್. ಯು ಅಂದ್ರ ಉಜ್ಜಯಿನಿ.
ಸರ್ ವರದ್ವಾರ ಬರೋದು ಉತ್ತರಾಖಂಡ ಅಲಹಾಬಾದ್ ಬರೋದು ಉತ್ತರ ಪ್ರದೇಶ್ ನಾಸಿಕ್ ಬರೋದು ಮಹಾರಾಷ್ಟ್ರ ಮಧ್ಯಪ್ರದೇಶ ಬರೋದು ಉಜ್ಜಯಿನಿ ಫೈನಲ್ ಹಾಗಾದ್ರೆ ಯಾವ ನದಿ ಅಂದ್ರೆ ಇದು ಸರ್ ಗಂಗಾ ನದಿ ಸರ್ ಇದು ತ್ರಿವೇಣಿ ಸಂಗಮ ಯಾವ ಸಂಗಮ ತ್ರಿವೇಣಿ ಸಂಗಮ ನಾಸಿಕ್ ಬರೋದು ಸರ್ ಗೋದಾವರಿ ಉಜ್ಜಯಿನಿ ಬರೋದು ಸಿಪ್ರಾ ನದಿ ಯಾವ ನದಿ ಸಿಪ್ರಾ ನದಿ ಅಂತ ಕರಿತೀವಿ ಇಲ್ಲಿಗೆ ಏನಾಗ್ತದೆ ಗಂಗಾ ನದಿ ಏನಾಗ್ತದೆ ನಾಳೆ ಕ್ಲಾಸ್ ನಾಗ ಏನ್ ಮಾಡೋಣ ಗಂಗಾ ನದಿಯ ಉಪನದಿಗಳ ಕುರಿತು ಅಧ್ಯಯನ ಮಾಡ್ಕೋಣ ಫೈನಲ್ ಕ್ಲಿಯರ್ ಇದೆಯಾ ಎಸ್ ಇದರ ಮುಂದುವರೆದ ಭಾಗವನ್ನು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ ಅಂತ ಧನ್ಯವಾದಗಳು